ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 8ನೇ ತಾರೀಕು ಅಕ್ಟೋಬರ್ 2024 ಮಂಗಳವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯನೆ, ಶರದ್ ಋತು, ಅಶ್ವಯುಜ ಮಾಸೆ, ಶುಕ್ಲ ಪಕ್ಷದ ಪಂಚಮಿ ತಿಥಿ, ಜ್ಯೇಷ್ಠ ನಕ್ಷತ್ರ, ಸೌಭಾಗ್ಯ ಯೋಗ, ಬಾಲವಕರಣ. ಇವತ್ತಿನ ಪಂಚಾಂಗ ಫಲ. ವಿಶೇಷವಾಗಿ ನವರಾತ್ರಿಯಲ್ಲಿ ಅಮ್ಮನವರು ಇವತ್ತು 5ನೇ ದಿನ ಸ್ಕಂದ ಮಾತಾ ರೂಪದಲ್ಲಿ ಇರ್ತಾರೆ. ಸ್ಕಂದ ಸುಬ್ರಹ್ಮಣ್ಯ ಶಕ್ತಿಕಾರಕ. ನಮಗೆ ಏನು ಶಕ್ತಿಯಪ್ಪ ಅವನದ್ದು. ಭೀಮಬಲ, ದುರ್ಯೋಧನ ಬಲ, ವಾಲಿಬಲ, ರಾಮಬಲ, ಶಂಕರ ಬಲ, ದೇವಿ ಬಲ, ಆದಿಪರಾಶಕ್ತಿಯ ಬಲ. ಹೆದರ್ಸಕ್ಕಾಗೋದಿಲ್ಲಪ್ಪ. ಗುಂಡಿಗೆ 8 ಗುಂಡಿಗೆ ಅಂತೇಳಿ. ಕೆಲವ್ರು ನೋಡೋಕೆ ಬಾಹುಬಲಿ ತರ ಇರ್ತಾರೆ, ಒಳ್ಳೆ ಪುಕ್ಕಲ್ ಇರ್ತಾರೆ. ಕೆಲವ್ರು ನೋಡೋಕೆ 3 ಅಡಿಯ ಮನುಷ್ಯ, 5 ಅಡಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಎತ್ತರ ಅಬ್ಬಬ್ಬಾ ಅಂದ್ರೆ ಒಂದು 4.25 4.25 ಅಡಿ ಇದ್ರೇನು, ಇಲ್ಲ 5 ಅಡಿ. ಎಂಥ ಶಕ್ತಿ. ಜೈ ಜವಾನ್ ಜೈ ಕಿಸಾನ್. ಬೆದರ್ತಾನೆ ಇರ್ಲಿಲ್ಲ ಅವರು, ಬೆದರ್ತಾನೆ ಇರ್ಲಿಲ್ಲ. ಅಂಥದ್ದೊಂದು ತಾಕತ್ತು. ನೋಡೋಕೆ ಕೆಲವರು ಸಾಮಾನ್ಯರಾಗಿರ್ತಾರೆ. ಅಸಾಧಾರಣ ಶಕ್ತಿ. ನಿರ್ಧಾರ ತೆಗೆದುಕೊಳ್ಳುವಾಗ ಇದು ಮುಗಿಸ್ಬೇಕು ಅಂದ್ರೆ ಮುಗಿಸ್ಬೇಕು, ಅಂಥದ್ದೊಂದು ಶಕ್ತಿ. ಭಯ ಬಿದ್ಕೊಂಡು ನಾನು ಸೋತೋದೆ, ನಾನು ಮುಳುಗೋದೆ, ನನ್ನಲ್ಲಿಲ್ಲ, ನಾನೇನೂ ಮಾಡ್ಲಿಕ್ಕಾಗಲ್ಲ. ಕೆಲವೊಮ್ಮೆ ಅಗೋಚರವಾಗಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು ಬಂದಾಗ ಗಾಬರಿ ಬಿದ್ದುಬಿಡ್ತಾರೆ. ಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ ಭಯ ಬೀಳ್ತಕ್ಕಂಥದ್ದು ಇರುತ್ತೆ. ಯಾರಿಗೂ ಅಂಥದ್ದೊಂದು ಅಪರೂಪ ಶಕ್ತಿಯನ್ನ ಕೊಡತಕ್ಕಂಥದ್ದಾಗುತ್ತೆ. ಅದು ದುಷ್ಟ ಶಕ್ತಿಯಾಗಿ ಬದಲಾಗಬಾರದಷ್ಟೇ. ನಮಗೆ ಕೊಟ್ಟಿರೋ ಶಕ್ತಿ ಇನ್ನೊಬ್ಬರನ್ನ ಬಡಿಯೋದಕ್ಕೋ, ತುಳಿಯೋದಕ್ಕೋ, ಹೊಸಕಲಿಕ್ಕೋ, ಹಾಳು ಮಾಡ್ಲಿಕ್ಕೋ, ಕೆಡಿಸ್ಲಿಕ್ಕೋ. ವಿದ್ಯಾಶಕ್ತಿ, ಜ್ಞಾನ ಶಕ್ತಿ, ಅಧಿಕಾರ ಶಕ್ತಿ, ಬುದ್ಧಿಶಕ್ತಿ, ಎಲ್ಲವೂ ಶಕ್ತಿಗಳೇ. ಅನ್ನ ಶಕ್ತಿ, ಅನ್ನ ಜೀರ್ಣ ಮಾಡ್ಕೊಳ್ಳೋಕ್ಕೂ ಶಕ್ತಿ ಬೇಕು ಮಕ್ಕಳೇ. ಎಸ್, ನಾನು ನೋಡಿದ್ದೇನೆ ಒಬ್ಬ ವ್ಯಕ್ತಿಯನ್ನ, ಆತ ಕಡಿಮೆ ಅಂದ್ರೂ ಒಂದು 10 kg ಊಟ ತಿಂತಾನೆ. 10 kg. ನಮ್ಮ ಕೈಯಲ್ಲಿ 100 ಗ್ರಾಮ್ ತಿಂದ್ರೆ ಹಬ್ಬಬ್ಬ ಅಂತೀವಿ. 150 ಗ್ರಾಮ್ ಪಚ್ಚಡಿ, ಕೂಟು, ಪಲ್ಯ ಎಲ್ಲ ಒಂದು 50 ಗ್ರಾಮ್, ಒಂದು 100 ಗ್ರಾಮ್ ಅನ್ನ ತಿಂದ್ರೆ ಹೆಚ್ಚು. ಇಲ್ಲ 1-2 ರೋಟಿ, 3 ರೋಟಿ, ಜೋಳದ ರೋಟಿ, ಅದ್ರ ಜೊತೆನಲ್ಲಿ ಪಚ್ಚಡಿ, ಇನ್ನೊಂದು ಈರುಳ್ಳಿ, ಸಬ್ಜಿ, ಮುಗೀತು. 10 kg ಮೇಲೆ ತಿನ್ನೋದು. 40 ಇಡ್ಲಿ ನಾನೇ ತಿಂತಿದ್ದೆ. ಇವತ್ತಾಗೋಲ್ಲ. ಒಂದು 5 ಇಡ್ಲಿಗೆ ನಿಲ್ಲಿಸಿ ತಿನ್ಬೇಕು ಅಂತ ಕೂತ್ಕೊಂಡ್ರೆ ಇವತ್ತಿಗೂ 15 ಇಡ್ಲಿ ತಿನ್ಬಲ್ಲೆ. ಏನಕ್ಕೆ ಬೇಕು ಅಷ್ಟು ಶಕ್ತಿ? ಜ್ಞಾನ ಶಕ್ತಿಗೆ ದೈಹಿಕ ಶಕ್ತಿ ತುಂಬಾ ಬಳಸಬಾರ್ದು, ಕೆಟ್ಟೋಗುತ್ತೆ. ಯಾವ್ಯಾವುದಕ್ಕೆ ಬಳಸ್ಬೇಕೋ ಅಷ್ಟೇ ಶಕ್ತಿ ತುಂಬಿಸ್ಕೋಬೇಕು. ಅಂತ ಶಕ್ತಿ ದುಷ್ಟ ಶಕ್ತಿಯಾಗಿ ಬದಲಾಗ್ಬಿಟ್ರೆ ಒಬ್ಬ ವಾಲಿ ಸೃಷ್ಟಿ ಆಗ್ಬಿಡ್ತಾನೆ, ಒಬ್ಬ ಪುಟಿನ್ ಉತ್ಕೋತಾನೆ, ಒಬ್ಬ ಬಿನ್ ಲ್ಯಾಡನ್, ಒಬ್ಬ ಮುಸೋಲಿನಿ, ಒಬ್ಬ ಹಿಟ್ಲರು, ಒಬ್ಬ ರಾವಣಾಸುರ, ಒಬ್ಬ ದುರ್ಯೋಧನ, ಒಬ್ಬ ಕಂಸ, ಒಬ್ಬ ಕೀಚಕ, ಒಬ್ಬ ಶಿಶುಪಾಲ. ಈ ರೀತಿ ಹೊಡ್ಕೋತಾರೆ, ತಡೆಯೋಲ್ಲ, ಧ್ವಂಸ ಮಾಡಿಬಿಡ್ತಾರೆ. ಅದಕ್ಕೆ ಅಮ್ಮನವರನ್ನ ಈ ದಿನ ಸ್ಕಂದ ಮಾತಾ, ಆ ಶಕ್ತಿ ದುರುಪಯೋಗ ಆಗಬಾರದು, ದುರುದ್ದೇಶಕ್ಕೆ ಬಳಸಬಾರದು. ಕೆಲವ್ರನ್ನ ನಾವು ಹೇಳ್ತಿರ್ತೇವೆ, ಎಷ್ಟೋ ಜನರನ್ನ ಸಾಯಿಸಿ ಅಧಿಕಾರಕ್ಕೆ ಬಂದಿದ್ದಾರೆ ಅಂತಪ್ಪ, ತುಳಿದು ಹೊಸಕಿ ಕಿತ್ಕೊಂಡು. ಅಂಥದ್ದನ್ನ ನಮ್ಮ ನಿಯಂತ್ರಣದಲ್ಲಿ ಇಡಬೇಕು. ಒಂದು ಬೆಂಕಿಯನ್ನ ಅಡಿಗೆಗೆ ಬಳಸ್ಬೇಕು, ದೀಪಕ್ಕೆ ಬೆಳೆಸ್ಬೇಕು, ಇಲ್ಲ ಕರೆಂಟ್ ಬ್ಲಾಸ್ಟ್ ಆಗ್ಬಿಡುತ್ತೆ ಮಕ್ಕಳೇ. ನಮ್ಮ ಶಕ್ತಿ ದುರುಪಯೋಗ ಏನಾಗುತ್ತೆ? ಕೊಲೆಗಡಕರಾಗ್ಬಿಡ್ತಾರೆ, ದುಷ್ಟರು ಸಹವಾಸ ಮಾಡಿಬಿಡ್ತಾರೆ, ಕಳ್ಳತನ, ದರೋಡೆ, ಥಗ್ಸ್ ಅಂತ ಕರಿತೇವಲ್ಲ, ಆ ಥರದಾಗ್ಬಿಡ್ತಾರೆ. ದರೋಡೆಕೋರರು ಏನಾದ್ರೂ ಸರಿ ಮನುಷ್ಯತ್ವ ಅನ್ನೋದು ಕಳ್ಕೊಬಿಡ್ತಾನೆ, ರೌಡಿಸಮ್ ಆಗ್ಬಿಡ್ತಾರೆ. ಅವನ ಸವಾಸನೆ ಬೇಡಪ್ಪ ಅನ್ನತಕ್ಕಂಥದ್ದು ನಾವು ಕೇಳ್ತಿರ್ತೀವಿ. ತುಂಬಾ ದೊಡ್ಡ ದೊಡ್ಡ ದರೋಡೆಕೋರರು, ರೌಡಿಸಮು, ಡಕಾಯಿತ್ರಿಗಳು, ಇದೆಲ್ಲ ದುರುಪಯೋಗ. ಅದಾಗಬಾರದು ಅಂತ ಅಮ್ಮನವರ ಪ್ರಾರ್ಥನೆ. ಹಾಗೆ
ಬಲ ಇದ್ದು ನಾವು ಬಳಕೆ ಮಾಡಲಿಲ್ಲ ಅಂದ್ರೆ ದುರ್ಬಳಕೆ. ಅದನ್ನ ಬಳಸ್ಕೋಬೇಕು ನಾವು. ಅದು ಬಳಸ್ತಿಲ್ಲ, ಇಲ್ಲ ವಿಪರೀತ ಬಳಸೋದಕ್ಕೆ ಮನುಷ್ಯನಿಗಿರತಕ್ಕಂಥ ಒಂದು ದುರ್ಲಭ. ಸೊ ಅಂತ ಒಂದು ದೋಷಕ್ಕೆ ಈ ಸ್ಕಂದ ಮಾತಾ ಆರಾಧನೆ, ವಿಶೇಷವಾಗಿ ಓಂ ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್. ಸ್ಕಂದ ಗಾಯತ್ರಿ ಮಂತ್ರ. ನಿಮ್ಮಲ್ಲಿ ಶಕ್ತಿ ಇದ್ದು ಬಳಕೆ ಆಗ್ತಿಲ್ಲ, ಗುರುಜಿ ಕಟ್ಟಾಕ್ಬಿಟ್ಟಿದೆ, ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಏನ್ ಮಾಡ್ತಾರೆ ಕೆಲವರು, ಹತ್ಯೆ, ಆತ್ಮಹತ್ಯೆ, ಡಿಪ್ರೆಷನ್, ಈ ಮೂರಕ್ಕೆ ಹೋಗ್ತಾರೆ. ಹತ್ಯೆ, ಆತ್ಮಹತ್ಯೆ, ಇಲ್ಲ ಡಿಪ್ರೆಷನ್. ಹತ್ಯೆ ಸ್ಥಾಯಿಗೆ, ಇಲ್ಲ ಆತ್ಮಹತ್ಯೆ ಸ್ಥಾಯಿಗೆ. ನೋಡಿ, ಆತ್ಮಕಾರಕ ಇದು ಹತ್ಯೆ, ಶನಿ, ನಾನ್ ಮಾತ್ರ. ಇಲ್ಲ ಡಿಪ್ರೆಷನ್, ಬುದ್ಧಿ ಕೆಡ್ತು, ಎಲ್ಲ ಕುಗ್ಗಿ ಕುತ್ಕೊಬಿಡೋದು. ಅಂಥದರಿಂದ ಹೊರಗಡೆ ಬರಲಿಕ್ಕೆ ಈ ಒಂದು ಮಹಾ ಸೇನಾಪತಿಯ ಆ ಸ್ಕಂದನ ಗಾಯತ್ರಿ ಮಂತ್ರವನ್ನ ಜಪ ಮಾಡ್ಕೊಳ್ಳಿ. ತುಂಬಾ ಜನ ಹೇಳ್ತೀವಿ ಆಗ್ತಿಲ್ಲ ಗುರುಗಳೇ, ಅದು ಇನ್ನೊಂದು ಆಗಬಾರ್ದು, ವಿಸ್ಫೋಟ ಆಗಬಾರ್ದು. ಒಳಗಡೆ ಕುದುದು 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 ಜ್ವಾಲಾಮುಖಿ ತರ ವಿಸ್ಫೋಟ ಆಗ್ಬಿಡುತ್ತೆ. ಯಾರ ಮೇಲೇನೋ ತೋರಿಸ್ಬಿಡ್ತೇವೆ, ಹೆಂಡತಿ ಮೇಲೆ ತೋರಿಸ್ಬಿಡ್ತೇವೆ, ಮಕ್ಕಳ ಮೇಲೆ ತೋರಿಸ್ಬಿಡ್ತೇವೆ. ನೋಡಿ, ಮನೆ ಯಾರೋ ತಂದೆ ಮಗ ಗಾಡಿ ತಗೊಂಡೋಗಿ ಎಲ್ಲೋ ಏನೋ ಮಾಡ್ತಿಂತ ಬೆಂಕಿ ಹಚ್ಬಿಟ್ಟಿದೆ. ಕೊಡಿಸಿದ್ದೇ ತಪ್ಪು. ಇನ್ನೊಬ್ಬ ಮೊಬೈಲ್ ಕೊಟ್ಟಿಲ್ಲ, ತಾಯಿಗೆ ತಗೊಂಡು ಹೊಡೆದೇ ಬಿಟ್ಟಿದ. ಮನುಷ್ಯನಿಗೆ ಕ್ರೋಧಂ ಸರ್ವನಾಶಂ ಅಂತ ಹೇಳ್ತೇವೆ. ಕ್ರೋಧಂ ಸರ್ವನಾಶಂ. ಅವನ ಕ್ರೋಧ ಬಂದಾಗ ಏನ್ ಮಾಡಿರ್ತಾನೆ ಗೊತ್ತಿಲ್ಲ. ಅದಕ್ಕೆ ಹೇಳುತ್ತೆ ವೈದಿಕ, ಏನೇ ಮಾಡಬೇಕು ಅಂದ್ರೂ 24 ಗಂಟೆ ಮಾತನಾಡಬಾರ್ದಂತೆ. ಯಾರದೋ ವ್ಯಕ್ತಿ ಜೊತೆ ಒಂದು ವ್ಯವಹಾರದ ತಗಾದೆ ಆಗಿದೆ, 24 ಗಂಟೆ ಮಾತಾಡೋಲ್ಲ, ನಾಳೆ ಮಾತಾಡ್ತೇನೆ. ಏನೋ ವಿವಾದ ಆಗಿದೆ, 24 ಗಂಟೆ ನಂತರ ಮಾತಾಡ್ತೇನೆ. ಸಮಯ ತಗೊಳ್ಳುತ್ತೆ, ಅದು ಜಡ್ಜ್ಮೆಂಟ್ ಕೊಡುತ್ತೆ. ಏನ್ ಬಂದ್ರು ನಾಳೆ ಮಾತಾಡೋಣ ರೀ ಅಂತ ಹೇಳಿ. ಏನೋ ಒಂದು ವಿಸ್ಫೋಟ ಆಗ್ಬಿಟ್ಟಿದೆ ಮನೆಯಲ್ಲಿ, ಕುಟುಂಬದಲ್ಲಿ, ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ. ಈಗ ಆ ವ್ಯಕ್ತಿ ನಮಗೆ ತಕ 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 ಇಲ್ಲ, ತುಂಬಾ ಡಿಪ್ರೆಷನ್ ಜಾರಿ ಸತ್ತೋಗ್ಬಿಡೋಣ, ಸೂಸೈಡ್ ಮಾಡ್ಕೊಂಡ್ಬಿಡೋಣ ಅನ್ನೋಂಥ ಒಂದು ಥಾಟ್ ಬಂದ್ಬಿಟ್ಟಿದೆ. ದಿಕ್ಕು ತೋಚುತ್ತಿಲ್ಲ, ಸಾಯಿಸ್ಬಿಡೋಣ, ಇಲ್ಲ ಸತ್ತೋಗೋಣ, ಎಲ್ಲ ಬಿಟ್ಟು ಹೊರಟೋಗ್ಬಿಡೋಣ, ಏನಾದ್ರು ಹುಚ್ಚಿರ್ತಲ್ಲ, ಈ ಥರದ್ದು ಬರುತ್ತೆ. 24 ಗಂಟೆ ಟೈಮ್ ತಗೊಳ್ಳಿ, ಅದ್ರ ಕಡೆ ಯೋಚನೆ ಮಾಡಿ. ಏನ್ ಮಾಡ್ಬೋದು, ಹೇಗ್ ಮಾತಾಡ್ಬೋದು, ಯಾವ ತರ. ನೋ ಕಮೆಂಟ್ಸ್. ಏನಯ್ಯ ನಿನ್ ಮಗಳು ಹಿಂಗ್ ಮಾಡ್ಬಿಟ್ಟಿದ್ದಾಳಂತೆ, ನಿನ್ ಮಗ ಹಿಂಗ್ ಮಾಡ್ಬಿಟ್ಟಿದ್ದಾನಂತೆ, ಏನೋ ಒಂದು ನಿಮ್ ಮಗನೇ ಕಾಲೇಜ್ ಫೀಸ್ ಕಟ್ಟಿದ್ರಿ, ಫೇಲ್ ಆಗ್ಬಿಟ್ಟಿದ್ದಾನೆ, ಕಾಲೇಜ್ಗೆ ಹೋಗಿಲ್ಲ, ಇರ್ಲಿ. 24 ಗಂಟೆ ಸಮಯ ತೆಗೆದುಕೊಳ್ಳಿ. ಇವತ್ತು ಮಾತಾಡಲ್ಲ, ಇವತ್ತು ಸಂಜೆ 6 ಗಂಟೆ, ನಾಳೆ ಸಂಜೆ 6-7 ಗಂಟೆಗೆ ಮಾತಾಡೋಣ. ಅಲ್ಲಿವರೆಗೂ ಮಾತಾಡೋದು ಬೇಡ ಆ ವಿಚಾರ. ಆಗ್ಲೇ ಮಾತಾಡಿದ್ವಿ ಅಂದ್ರೆ ನಮ್ಮ ಮನಸ್ಸು ಕಲುಷಿತ ಆಗ್ಬಿಟ್ಟಿದೆ, ವಿಕೃತ ಆಗ್ಬಿಟ್ಟಿದೆ. ಹೌದು, ಸತ್ವ ತಮಸ್ಸು ರಜೋಗುಣ, ಸತ್ವಗುಣ ತಮೋಗುಣ ರಜೋಗುಣ. ಅದಕ್ಕೆ ಇವುಗಳು ನಮ್ಮ ಕಂಟ್ರೋಲಲ್ಲಿ ಇರಲ್ಲ ಅಂತ ಹೇಳ್ಬಿಟ್ಟೆ ಈ ಜ್ಞಾನ ಹಾಗೂ ಅಗ್ನಿ ಜ್ಞಾನದ ಕಡೆ ಕಂಟ್ರೋಲ್ಗೆ ಇಲ್ಲಿ ನಿಂತ್ಕೊಡ್ತೀವಿ. ಯಾಕಂದ್ರೆ ಇವನಿಗೆ ಸೇರಿಬಿಟ್ರೆ ದಗ್ಧಾನೆ ನಾವು. ಅದಕ್ಕೆ ಈ ಚಿನ್ಮುದ್ರ ಹಾಕೊಳ್ಳುತ್ತೋ, ಈ ಮುದ್ರೆ ಹಾಕೊಂಡು ನಿತ್ಯ ಓಂ ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್, ಇದನ್ನ ಜಪ ಮಾಡ್ಕೊಳ್ಳಿ. ಸೊ ನಿಮ್ಮ ಬಲಾಬಲಗಳ ಬಗ್ಗೆ ನಿಮಗೆ ಆ ಚಿಂತನೆ ಅರಿವು ಮೂಡಿಸುತ್ತೆ. ನೀವೊಬ್ಬರು ಅಸಾಧಾರಣ, ಇನ್ಫಿನಿಟಿ. ನೀವು ನೆನಪಿಟ್ಟುಕೊಳ್ಳಿ, ಮನುಷ್ಯ ಸಾಮಾನ್ಯನಲ್ಲ, ಅವನೊಂದು ಅಪರಿಮಿತ. ಅವನ ಪರಿಚಯ ನಿಮಗೆ ಗೊತ್ತಿಲ್ಲ. ಅವನನ್ನು ಸೃಷ್ಟಿ ಮಾಡಿದ ಭಗವಂತನ ಪರಿಚಯ ನಿಮಗೆ ಇಲ್ಲವೇ ಇಲ್ಲ. ತುಂಬಾ ಜನ ಭಗವಂತನ ಅಸ್ತಿತ್ವದ ಬಗ್ಗೆ ತುಂಬಾ ಮಾತಾಡ್ತಾರೆ. ರೀಇನ್ಕಾರ್ನೇಷನ್ ನಿಮಗೇನಾದ್ರೂ ಆಯ್ತು ಅಂದ್ರೆ ಹುಡುಕ್ ನೋಡಿ, ಅಲ್ಲೊಂದು ಅದ್ಭುತ ಕಾಣಿಸುತ್ತೆ. ಮರು ಹುಟ್ಟು ಮರು ಜನ್ಮ ಇಲ್ಲ ಅನ್ನತಕ್ಕಂಥ ನೀವು, ಹೌದು ಮಕ್ಕಳೇ, ಇದೆಲ್ಲ ಸಾಧ್ಯವೇ ಇಲ್ಲ. ಸತ್ತ ಮೇಲೆ ಇದೆಲ್ಲ ವೈಜ್ಞಾನಿಕವಾಗಿ ಏನ್ ಹೇಳ್ತಾರೆ, ಇದೊಂದು ಆಟಮ್, ನಾವು ಅಷ್ಟೇ ಹುಟ್ಟಿದ್ವಿ, ನಾವು ಸತ್ವಿ, ನಾವು ಹೋದ್ವಿ ಅನ್ನತಕ್ಕಂಥ ಭಾವಾರ್ಥದಿಂದ ಮಾತನಾಡ್ತಕ್ಕಂಥದ್ದುಂಟು. ಅಲ್ಲ, ಅದಕ್ಕೆ ಮೀರಿದಂಥ ಭಾವ ಶಕ್ತಿ ಇರತಕ್ಕಂಥದ್ದು. ವಿಶೇಷವಾಗಿ ಅದರಲ್ಲೂ ಒಬ್ಬ ಮಹಾವಿಜ್ಞಾನಿ ಮಕ್ಕಳೇ, ಕೆನಡಾದ ವಿಜ್ಞಾನಿ ಅನ್ನತಕ್ಕಂಥದ್ದು ನನಗೆ ನೆನಪು. ವಿಶೇಷ
ಆತ ಅದ್ಭುತವಾಗಿ ಪುಸ್ತಕಗಳನ್ನ ಬರೆದಿದ್ದಾನೆ. ಒಂದು 205ಕ್ಕೂ ಮೇಲ್ಪಟ್ಟ ಈ ತರ ಮರುಜನ್ಮದ ಬಗ್ಗೆ, ವ್ಯಕ್ತಿಗಳ ಬಗ್ಗೆ ತೋರಿಸಿದ್ದಾನೆ. ಇದು ನಾನು ನಿಮಗೆ ಮುಂದೊಂದು ದಿನದಲ್ಲಿ ಮಾತಾಡ್ತೇನೆ. ಯಾಕೆಂದ್ರೆ ಗುರು ಗೋಚಾರ ಫಲ ಬಗ್ಗೆ ಮಾತಾಡ್ಬೇಕು. ನಾನು ನಿಮ್ಮ ಶಕ್ತಿಯ ಬಗ್ಗೆ ಪರಿಚಯ ಮಾಡ್ಕೊಳ್ಬೇಕು. ಯಾಕಂದ್ರೆ ಎವ್ರಿಥಿಂಗ್ ಇಸ್ ಕಂಟ್ರೋಲ್ಡ್ ಬೈ ಸಮಥಿಂಗ್ ವಿಚ್ ಇಸ್ ಬಿಲೀವಬಲ್ ಪವರ್. ಯಾವುದೋ ಒಂದು ಮಹಾಶಕ್ತಿ ನಮ್ಮನ್ನು ನಡೆಸ್ತಿದೆ. ಆ ಪರಿಚಯ, ಆ ಒಂದು ಗ್ರಹಗಳ ಒಂದು ದೃಷ್ಟಿ, ಪ್ರತಿದೃಷ್ಟಿ ಪರಿಚಯಿಸ್ತಿದೆ. ಅದನ್ನು ತಿಳ್ಕೊಳ್ಳದೆ ನಾವು ನಲುಗ್ತಿದ್ದೇವೆ, ಸಾಮಾನ್ಯರಂತೆ ಕಣ್ಣೀರಾಗ್ತಿದ್ದೇವೆ. ಮಾತಾಡೋಣ, ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ನಿಮಗೆ ಆಯಿತು ಅಂದರೆ ಈ ಮರುಜನ್ಮದ ಬಗ್ಗೆ ಇಯಾನ್ ಸ್ಟೀವನ್ಸನ್ ತುಂಬಾ ಪ್ರಸಿದ್ಧವಾದಂತಹ ಒಂದು ಈ ತರದ ಒಂದು ರಿಸರ್ಚ್, ಒಬ್ಬ ಪಾಶ್ಚಿಮಾತ್ಯರು ಅವ್ರು ಹೇಳಿದ್ರೆ ನೀವು ನಂಬೋದು, ವಿಜ್ಞಾನ ಹೇಳಿದ್ರೆ ಈಸ್ ಎ ಸೈಂಟಿಸ್ಟ್, ನೆನ್ಪಿಟ್ಕೊಳ್ಳಿ, ರಿಸರ್ಚ್ ಸ್ಕಾಲರ್. ನಿಜವಾಗ್ಲೂ ಅದನ್ನು ತುಂಬಾ ಎತ್ತರಕ್ಕೆ ತಗೊಂಡು ಹೋಗ್ಬೋದಿತ್ತು. ಆ ಥರದ್ದು ಎಷ್ಟು ನಡೆದಿದೆ, ನಮ್ಮ ಭಾರತದಲ್ಲೂ ನಡೆದಿದೆ. ಅಂತ ಕೇಸುಗಳ ಬಗ್ಗೆ ಕೂಡ ನಾನು ನಿಮ್ಮ ಜೊತೆ ಮಾತಾಡ್ತೇನೆ. ಹುಟ್ಟೇ ಇಲ್ಲ ರೀ, ಇದೆಲ್ಲ ಸುಳ್ಳು ರೀ ಅಂತ ಹೇಳ್ತಿರಲ್ವ, ಒಬ್ಬ ವಿಜ್ಞಾನಿ ಪರಿಶೋಧಿಸಿ ಸಂಶೋಧಿಸಿ ಥೀಸಿಸ್ ಬರೆದಿರ್ತಕ್ಕಂಥ ಹಲವಾರು ಕೇಸುಗಳನ್ನ ನಿಮ್ಮ ಜೊತೆ ಮಾತನಾಡ್ತೇನೆ ಮಕ್ಕಳೇ. ನಮ್ಮ ಒಂದು ವೈದಿಕ ಇದೆಯಲ್ಲ ಸುಳ್ಳಲ್ಲ. ನಮ್ಮ ದೇಹಕ್ಕಷ್ಟೇ ಸಾವು, ನಮ್ಮ ಆತ್ಮಕ್ಕಿಲ್ಲ, ಮತ್ತೆ ಮರಳಿ ಹುಟ್ಟುತ್ತೆ ಅಂತಕ್ಕಂಥದ್ದು. ಅದನ್ನೇ ಹೇಳೋದು ಜೀವಕಾರಕ ಗುರು. ಜೀವಾತ್ಮ ಜೀವಕಾರಕ ಗುರು. ಗುರು ಅಂದ್ರೇನೆ ಜೀವಕಾರಕ, ಆ ಜೀವಿ ಅಂತ ಹೇಳ್ತಾರೆ. ನಾವು ಜೀವನ ಏನು ಮಾಡುತ್ತಿದ್ದೇವೆ, ಯಾವ ರೀತಿ ಜೀವನ ನಡೆಸ್ತಿದ್ದೇವೆ, ಅದಕ್ಕೆ ಕಾರಕತ್ವವೇ ಗುರು. ಕುಟುಂಬಕಾರಕ, ಪುತ್ರಕಾರಕ, ಜ್ಞಾನಕಾರಕ, ಸಾರ್ವಜನಿಕ ಹಣಕಾಸು ಇಲಾಖೆ ಕಾರಕ, ತುಂಬಾ ದೊಡ್ಡ ನ್ಯಾಯಬದ್ಧ ಸಂಪಾದನೆ, ಧರ್ಮಬದ್ಧ ಸಂಪಾದನೆ. ಅದಕ್ಕೆ ಬ್ಯಾಂಕ್ ವ್ಯವಸ್ಥೆ, ಹಣಕಾಸು ವ್ಯವಸ್ಥೆ, ಹಣಕಾಸು ಸಂಸ್ಥೆಗಳು, ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಅಂತ ಹೇಳ್ತೇವೆ. ತಮಾಷೆ ಗೊತ್ತಿದೆಯಾ ಮಕ್ಕಳೇ? ಗುರು ವಕ್ರ ಆಗಿದೆಯಲ್ವಾ ಈಗ 9ನೇ ತಾರೀಕಿಗೆ. ಒಂದು 15 ದಿನದಲ್ಲೇ ನೋಡಿ ಒಂದು ನಡೆದಿದೆ ವಿಚಿತ್ರವಾದ ಘಟನೆ ಅಲ್ಲ ಇದು. ಯಾವುದೋ ಮೂವಿನಲ್ಲೂ ಬಂದಂತ ನೆನಪು, ಎಲ್ಲೋ ನಾನು ನೋಡಿದ ನೆನಪು. ಇಟ್ಸ್ ಓಕೆ. ಒಂದು ಬ್ಯಾಂಕ್ ಅನ್ನ ಓಪನ್ ಮಾಡ್ತಾರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೆಸರಿನಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡಿ ಜನಗಳ ಹತ್ರ ದುಡ್ಡನ್ನ ಮಾಡಿ ಲಪಟಾಯಿಸಿ ಓಡಿ ಹೋಗುತ್ತಾರೆ. ಅಲ್ಲಿ ನೋಡಿ, ಬ್ಯಾಂಕ್ ಅನ್ನ ಓಪನ್ ಮಾಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಅಲ್ಲಿ ಬ್ರಾಂಚೇ ಇಲ್ಲ, ಇವರಾಗ ಓಪನ್ ಮಾಡ್ತಾರೆ. ಒಂದು 10 ಜನ ಬುದ್ಧಿವಂತರು ಸೇರ್ಕೊಂಡು ಒಂದು ಬ್ಯಾಂಕ್ ಅನ್ನ ಓಪನ್ ಮಾಡಿ ಕೊಳ್ಳೆ ಹೊಡಿತಾರೆ ದುಡ್ಡನ್ನ. ನೋಡಿ, ಬ್ಯಾಂಕಿಂಗ್ ಕಾರಕ, ದೀರ್ಘವಾದ ದುಡ್ಡು, ತುಂಬಾ ದೊಡ್ಡ ದುಡ್ಡು, ಧರ್ಮದ ದುಡ್ಡು, ನ್ಯಾಯದ ದುಡ್ಡು ಅಂತ ಹೇಳ್ತಾರೆ. ಗುರು ವಕ್ರ ಆಗಿದ್ದೆ ಅನ್ಯಾಯದ ದುಡ್ಡು. ನೋಡಿ, ಇನ್ನೂ ಒಂದು ಬರುತ್ತೆ, ಒಂದು ಸುಮಾರು ಒಂದು ಎಷ್ಟೋ ಕೋಟಿಯನ್ನ ಸುಡ್ತಾರೆ ಹಳೆ ನೋಟುಗಳನ್ನ ಅನ್ನತಕ್ಕಂಥದ್ದು ಹೇಳ್ತಾರೆ. ನಮ್ಮ ಪೊಲೀಸ್ ಇಲಾಖೆ ಹಳೆ ನೋಟುಗಳನ್ನ, ಅದಕ್ಕೆ ಬಳಕೆ ಇಲ್ಲ, ಅದನ್ನ ತಗೊಂಡೋಗಿ ತಿರ್ಗಾ ಎಕ್ಸ್ಚೇಂಜ್ ಆಫರ್ ಅಲ್ಲಿ ನಮ್ಮ ಹತ್ರ ಇದೆ, ಅದಿದೆ, ಇದಿದೆ, RBI ಅಲ್ಲಿ ಕೊಡಿಸ್ತೀವಿ ಅಂತೆಲ್ಲ ಮಾಡ್ತಾರೆ. ಸಿಕ್ಕಾಬಿಟ್ಟೆ ಅದೆಲ್ಲ ರೌಂಡ್ ಅಪ್ ಆಗ್ತದೆ. ಇದೆಲ್ಲ ಈಗಲೂ ಡಿಮಾನಿಟೈಸೇಷನ್ ಆದಾಗಿಂದಲೂ ನನ್ನ ಹತ್ರ 5 ಕೋಟಿ ಇದೆ, ರಿಸರ್ವ್ ಬ್ಯಾಂಕ್ ಅಲ್ಲಿ ಇದು ಮಾಡ್ಕೊಟ್ಟು 2 ಕೋಟಿ 2000 ನೋಟ್ ಕೊಡು, ಇದು 500 ರೂಪಾಯಿಂದ ನಿನ್ಗೆ 5 ಕೋಟಿ ಕೊಡ್ತೀನಿ, ರಿಸರ್ವ್ ಬ್ಯಾಂಕ್ ಅಲ್ಲಿ ನಾನೇ ಎಕ್ಸ್ಚೇಂಜ್ ಮಾಡಿಸ್ಕೊಡ್ತೀನಿ, ಹಾಗೆ ಹೀಗೆ ಇದಾರೆ ನನ್ನ ಹತ್ರ ಅಂತಕ್ಕಂಥವ್ರು ಇದ್ದಾರೆ. ಗುರು ವಕ್ರ, ಈ ತರದ್ದು ವಕ್ರವಾಗಿ ದುಡ್ಡು ಮಾಡುವವರು ಜಾಸ್ತಿ ಆಗ್ತಾರೆ, ಸಿಕ್ಕಾಕೊಳ್ಳೋರು ಕೂಡ ಜಾಸ್ತಿ ಆಗ್ತಾರೆ. ನಾನು ಹೇಳಿದ್ದೆ, ಈ ಕುಜರಾಹು ಸಂಧಿ ಕುಜಸ್ತಂಭನದ್ದ ಒಂದು ಸಮಸ್ಯೆ ಆಗಿದೆ. ಅದರ ಮೇಲೆ ಶನಿ ಕುಜ ಮೂಲ ತ್ರಿಕೋಣಕ್ಕೆ ಬಂದಾಗ ಅದರ ನಡುವೆ ರಾಹು ಬಂದು ಗುರುವೇನಾದ್ರೂ ವಕ್ರವಾಗಿ ಬಂದು ದಿಗ್ಬಂಧನ ಆಗೋದ್ರೆ 100% ಮಾಸ್ ಕಿಲ್ಲಿಂಗ್ ನಡೆಯುತ್ತೆ ಅಂತ. ಅಲ್ಲಿ ನೋಡಿ, ಛತ್ತೀಸ್ಗಢಲ್ಲಿ ಒಂದು 28ಕ್ಕೂ ಮೇಲ್ಪಟ್ಟ ಈ ಒಂದು ಯಾವುದೋ ಒಂದು ಆರ್ಗನೈಸೇಷನ್ಸ್
ಏನ್ ಹೇಳ್ತೇವೆ ಅಂದ್ರೆ ಅವರನ್ನ ಉಗ್ರವಾದಿಗಳು ಅಂತಕ್ಕಂಥದ್ದು, ಅಂಥವ್ರನ್ನ ಬೇಟೆಯಾಡಿದ್ದಾರೆ. ಅದು ಅಂದ್ರ. ಇನ್ನೊಂದು ನೋಡಿ ತಮಾಷೆ, ವಿಶೇಷವಾಗಿ ಕಾಂಗೋ ಅಂತ ಅನ್ಕೋತೇನೆ, ದಕ್ಷಿಣ ಆಫ್ರಿಕಾದಲ್ಲಿ ಒಂದೇ ದಿನ 600ಕ್ಕೂ ಮೇಲ್ಪಟ್ಟು ಜನರನ್ನ ಶೂಟ್ ಮಾಡಿ ಸಾಯಿಸಿದ್ದಾರೆ. ಭೀಭತ್ಸವಾಗಿ. ಮನುಷ್ಯ ಎಷ್ಟು ಉಗ್ರ ಆಗ್ತಾನೆ ಅವನಲ್ಲಿ, ಅವನ ಜೀವ ಕೆಟ್ಟೋಗುತ್ತೆ, ಅವನ ಜೀವ ಕೆಟ್ಟೋಗುತ್ತೆ. ಗುರು ವಕ್ರ ಅಂದ್ರೆ ಅವನ ಜೀವಾತ್ಮ ಕೆಟ್ಟೋಯ್ತು ಮಕ್ಕಳೇ, ಹಾಳಾಗ್ತಾನೆ. ಅಂಥದರ ಪ್ರಭಾವ ಗುರು ವಕ್ರನಾಗಿ ಮೇಷರಾಶಿಯನ್ನ ನೋಡುತ್ತಿದ್ದಾನೆ. ಜನ್ಮರಾಮ ವನವಾಸರಾಮ, ಮೇಷರಾಶಿ ಹುಷಾರಾಗಿದೆ. ಎಸ್, ನೀವು ಇನ್ನೇನು ಮಾಡಲ್ಲ, ನಿಮಗೆ ಬೇರೆ ಬೇರೆ ತರದ ವ್ಯಕ್ತಿಗಳು ಬರ್ತಾರೆ. ಏನಾದ್ರೂ ದೊಡ್ಡ ಕೆಲಸ ಮಾಡಿದ್ರಿ, ದೊಡ್ಡ ಕೆಲಸ ಅರ್ಥ ಆಯ್ತು ಅಂತ ಅನ್ಕೋತೇನೆ. ದೊಡ್ಡವರೆಲ್ಲ ಜಾಣರಲ್ಲ, ದೊಡ್ಡವ್ರು ದೊಡ್ಡ ಕೆಲಸ ಮಾಡಿರ್ತಕ್ಕಂಥವ್ರು ಇರ್ತಾರೆ. ಅಂಥವ್ರು ಸಿಕ್ಕಾಕೋಬಿಡ್ತೀರಿ, ಮನೆಗೆ ಹೋಗ್ತೀರಿ, ಇಲ್ಲ ಜೈಲ್ಗೆ ಹೋಗ್ತೀರಿ, ಇಲ್ಲ ಪದವಿ ಕಳ್ಕೊತೀರಿ. ದಟ್ ಒಂದು ಉದಾಹರಣೆ ಅಂದ್ರೆ ಮೇಷಲಗ್ನ ಅಂತ ಹೇಳ್ದ ಅಂದ್ರೆ ಅರವಿಂದ್ ಕೇಜ್ರಿವಾಲ್. ಎಸ್, ಸಿಕ್ಕಾಕೊಳ್ಳೋದೆ ಬಿಗ್ಗೆಸ್ಟ್ ಡಿಸಾಸ್ಟರ್ ಆಗೋದು. ಏನು ಆಡಳಿತ ಇಲ್ಲ, ಇನ್ನೊಂದು ಕತೆ ಅನ್ನತಕ್ಕಂಥ ಒಂದು ಭಾವಾರ್ಥ. ಆಮೇಲೆ ಸೇನಾಪತಿಗಳು ನೆನ್ಪಿಟ್ಕೊಳ್ಳಿ. ಮೇಷಲಗ್ನ ಮೇಷರಾಶಿ ಅಂದ್ರೆ ಸೇನಾಪತಿಗಳು. ಅದಕ್ಕೆ ಇವತ್ತು ಆ ಸ್ಕಂದನ ಶ್ಲೋಕ, ಆ ಸೇನಾಪತಿ ಮಹಾ ಸೇನಾಯ ಧೀಮಹಿ, ಎಂಥ ದೊಡ್ಡ ಸೇನೆಯನ್ನಾದ್ರೂ ನಡೆಸೋ ಶಕ್ತಿ ನಮಗೆ ಇಬ್ಬರು ಮೂವರನ್ನ ಮನೆಯಲ್ಲಿರೋ ಮಕ್ಕಳೇ ನಮ್ಮ ಮಾತು ಇದು ಮಾಡಲ್ಲ. ನಾನು ಹೆಂಡ್ತಿ ಹಿಂಗಂದ್ರೇನೆ ಆಯ್ತಮ್ಮ ತಾವು ದೊಡ್ಡವರು ಅಂತ ಹೇಳ್ತೀನಿ. ಏನೋ ಇವತ್ತು ಬರ್ತಿಲ್ವಾ ಅಂದಿದ್ದೆ, ಹಾಗೆಯೇ ತಡಸ್ತಾ ಆಗ್ಬಿಟ್ಟಿರ್ತೇನೆ. ಇಲ್ದಿದ್ದೆಲ್ಲ ಹುಡುಕ್ತಿ, ಏನಪ್ಪ ನಾನು ಹಿಂಗ್ ಪ್ರಶ್ನೆ ಮಾಡ್ತಾಳೆ, ಎಲ್ಲಿ ಹೋಗ್ತೀನಿ ನಾನು? ಒಂದು ರಾಜಕಾರ್ಯ ಇಲ್ಲ ಧರ್ಮ ಕಾರ್ಯ. ರಾಜಕಾರ್ಯ ಕರೆದಿರ್ತಾರೆ, ತುಂಬಾ ದೊಡ್ಡವ್ರು ಕರೀತಾರೆ, ಅದಿದೆ. ನನ್ನ ಆಫೀಸ್ ಬರ್ಲಿಕ್ಕೆ ಆಗಲ್ಲ, ಆಯ್ತು. ಹಿಂಗಂದ್ಬಿಟ್ಲಲ್ಲ, ಎಲ್ಲಿ ಹೋಗ್ತೀನಿ ಮಾ? ಹಬ್ಬಬ್ಬ ಅಂದ್ರೆ ನಾನು ತೋಟಕ್ಕೆ ಹೋಗ್ತೀನಿ. ಇಲ್ಲ ಈ ತರ ಧರ್ಮ ಕಾರ್ಯ ಯಾವುದೋ ಒಂದು, ಅದು ಇಲ್ಲ ಯಾರೋ ಕೇಳಲಿಕ್ಕೆ. ಇಷ್ಟೇ, ಈ ಮೂರು ಬಿಟ್ರೆ ಇನ್ನೇನು ಇಲ್ಲ. ನನ್ನ ಸ್ನೇಹಿತರೇ ಇಲ್ಲ ಮಕ್ಕಳು, ನೀವು ಬಿಟ್ರೆ. ಒಂದೊಂದು ಮನ್ಸಿನೊಳಗಡೆ ನೋವು, ಅದನ್ನ ಬಾಯಿ ಬಿಚ್ಚಿ ಹೇಳೋಕ್ಕೂ ಇಲ್ಲ. ಏನಮ್ಮ ಅಂದ್ಕೊಂಡಿದ್ಯಾ, ನನ್ನನ್ನ ಅಷ್ಟಪಾರ್ಥ ಅನ್ಕೊಂಡಿದ್ಯಾ? ಬರೋದೇ ಇಲ್ಲ, ಹೋಗು. ನಾನು ಉಗ್ರನೇ, ವಿಪರೀತ ಕುಜ ಉಚ್ಚಂಗತ ನನ್ನ ಜಾತಕದಲ್ಲಿ, ಬಗೋ ಮಾತಿಲ್ಲ. ಬಟ್ ಕೆಲವೊಂದು ಸಮಯ ಎಲ್ಲಿ ಬಗಬೇಕೋ ಅಲ್ಲಿ ಬಗೋದನ್ನ ಕಲಿಬೇಕು, ಎಲ್ಲಿ ತಗಬೇಕೋ ಅಲ್ಲಿ ತಗೋದನ್ನ ಕಲಿಬೇಕು. ಕುಟುಂಬದಲ್ಲಿ ಬಗಬಿಡ್ಬೇಕು ಮಕ್ಕಳೇ, ತಗಬಿಡ್ಬೇಕು. ಕುಟುಂಬದಲ್ಲಿ ನಾನು ಯಾರು ಗೊತ್ತಾ, ಅದೆಲ್ಲ ಚಪ್ಪಲಿ ಹೊರಗಡೆ ಬಿಟ್ಟ ಜಾಗದಲ್ಲಿ ಬಿಟ್ಟು ಬರಬೇಕು. ಮೇಷಕ್ಕೆ ಗುರು ವಕ್ರನಾಗಿ ನೋಡುತ್ತಿರುವುದರಿಂದ, ಧನಸ್ಥಾನದ ಗುರು ವಕ್ರ, ಬುದ್ಧಿಸ್ಥಾನದ ಗುರು ವಕ್ರ, ಭಾಗ್ಯಾಧಿಪತಿಯೇ ವಕ್ರ, ಭಾಗ್ಯಾಧಿಪತಿಯೇ ವಕ್ರ, ಧನಸ್ಥಾನ ವಕ್ರ, ಗೌರವ ವಕ್ರ, ಅಧಿಕಾರ ವಕ್ರ, ಹೆಸರು ವಕ್ರ, ಕೀರ್ತಿ ವಕ್ರ, ಪ್ರತಿಷ್ಠೆ ವಕ್ರ. ಇನ್ನೊಂದು ಬೇರೆ ತಮಾಷೆ ಏನ್ ಗೊತ್ತಾ? 6ನೇ ಮನೆಯಲ್ಲಿ ಪ್ರಭಂಜನವಾಗಿ ಕೇತು ಕುಳಿತು ಬಿಟ್ಟಿದ್ದಾನೆ. ಅವನನ್ನ ಗುರು ನೋಡ್ತಿದ್ದ 2ನೇ ಮನೆಯಿಂದ. ಈಗ ವಕ್ರ ಆಗ್ತಿದ್ದಾಗೆ ದೃಷ್ಟಿ ಸ್ವಲ್ಪ ಕಡಿಮೆ ಆಗುತ್ತೆ, ದೃಷ್ಟಿ ಕಡಿಮೆ ಆಗುತ್ತೆ. ಅಲ್ಲಿ ನೋಡಿ, ಗುರು ವಕ್ರ ಆಗ್ತಿದ್ದ ಹಾಗೆ ಶುಕ್ರ ದಿಗ್ಬಂಧನ. ಮೇಷರಾಶಿಗೆ ಶುಕ್ರ ಬಲವಾಗಿರಬಾರ್ದು. ಶನಿ ಬೇರೆ ರಾಹು ನಕ್ಷತ್ರದಲ್ಲಿ ದಿಗ್ಬಂಧನ, ಶತಭಿಷ ನಕ್ಷತ್ರದಲ್ಲಿ ಅದೊಂದು ಬೇರೆ. ಬುಧ ಬೇರೆ 6ನೇ ಮನೆಯಲ್ಲಿ, ಆತ್ಮಕಾರಕ ಸೂರ್ಯ 6ನೇ ಮನೆಯಲ್ಲಿ ದಿಗ್ಬಂಧನ, ಗ್ರಹಣ ಹತ್ರ ಕೇತು ಜೊತೆ ಸೇರ್ಕೊಬಿಟ್ಟಿದ್ದಾನೆ. ಇದೊಂದು ಬೇರೆ ಸಮಸ್ಯೆ ಆಗಿ ಕುಳಿತು ಬಿಟ್ಟಿದೆ ಮೇಷರಾಶಿಗೆ. ಮುಖ್ಯವಾಗಿ ನಿಮ್ಮ ಬುದ್ಧಿ ವಿಪರೀತ ಕೊಡುತ್ತೆ. ಶಾರ್ಟ್ಕಟ್ ದುಡ್ಡು, ಶಾರ್ಟ್ಕಟ್ ಮನಿ, ಶಾರ್ಟ್ಕಟ್ ಸಕ್ಸಸ್, ಈ ತರದಕ್ಕೆ ಆ ತರದ ವ್ಯಕ್ತಿಗಳು ನಿಮಗೆ ಬಂದ್ ಸೇರ್ಕೋತಾರೆ. ಹುಷಾರು ಸರ್, ಹಿಂಗ್ ಮಾಡ್ಬಿಡೋಣ, ಹಂಗ್ ಮಾಡ್ಬಿಡೋಣ, ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಹಾಕೋಣ, 1-20 ಜನದ ದುಡ್ಡು ತಗೊಂಡು 1 ಲಕ್ಷ 1 ಕೋಟಿ ಈ ತರ ತಗೊಂಡು ನಾನು ಒಳ್ಳೆ ರಿಟರ್ನ್ಸ್ ಕೊಡ್ತೀನಿ, ತಿಂಗಳಿಗೆ 10% ಕೊಡ್ತೀನಿ. ಅಂಥದ್ದೆಲ್ಲ ಇಲ್ಲ, ಹೋಗ್ಬೇಡಿ. ಸ್ಟಾಕ್ ಮಾರ್ಕೆಟ್ ಇವತ್ತು ಬ್ಲಡ್ ಬಾತ್ ಆಗಿರೋದು ಅದೇ. ಹೆಚ್ಚು ಕಡಿಮೆ 20-25 ಲಕ್ಷ ಕೋಟಿ ಡಮಾಲ್ ಅಂದ್ರೆ ಏನ್ ಸುಮ್ಮನೆನಾ? ಚುಜಪ್ಪ. ಅಂದರೆ ನಮ್ಮ ಭಾರತ ದೇಶದ GDP ಒಂದು ವರ್ಷದ ಬಜೆಟ್ನ ಅರ್ಧ ದುಡ್ಡು ಗೋವಿಂದ ಆಗೋಗ್ಬಿಟ್ಟಿದೆ. ನಂಬ್ತೀರಾ? ಅರ್ಧ ದುಡ್ಡು 47 ಲಕ್ಷ ಕೋಟಿ ಹೆಚ್ಚು ಕಡಿಮೆ ನಮ್ಮ ದೇಶದ ಬಜೆಟ್. ಅಂಥದ್ರಲ್ಲಿ 20-25 ಲಕ್ಷ ಕೋಟಿ ಹೋಗಿದ್ರಿಂದ ಅರ್ಧ ದುಡ್ಡು ಗೋವಿಂದ ಆಗ್ಬಿಟ್ಟಿದೆ. ನಿಮ್ಮ ದುಡ್ಡೇ ನೀವು ಹಾಕಿಟ್ಟಂತ ಸ್ಟಾಕ್ ಮಾರ್ಕೆಟ್. ನಾನು ಆಗಾಗ ಹೇಳ್ತಿರ್ತಾನೆ,
ಹುಷಾರಾಗಿರಿ ನೀವು ಕೇಳಲ್ಲ. ಏನೇನೋ ಟ್ರೇಡಿಂಗ್ ಆ್ಯಪ್ಗಳು ಬಂದ್ಬಿಟ್ಟಿದೆ, ಅವನವನು ಜೀನಿಯಸ್ ಅನ್ಕೋಬಿಟ್ಟಿದ್ದಾನೆ. ಅವೆಲ್ಲ ಇಲ್ಲ, ಅಲ್ಲಿ ಬೇರೆ ಇನ್ನೇನೋ ನಡೀತಿದೆ, ಇನ್ಯಾವುದೋ ಮಾಯಾ ನಡೀತಿದೆ. ಆ ಮಾಯೆಯನ್ನ ನಂಬ್ಕೊಂಡು ನಾವು ಆಟ ಆಡ್ತಿದ್ದೇವೆ, ಓಡ್ತಿದ್ದೇವೆ. ಅಲ್ಲಿ ದುಡ್ಡು ತಗೊಂಡ್ಬಾ, ಇಲ್ಲಿ ದುಡ್ಡು ತಗೊಂಡ್ಬಾ, ಮಾರ್ಕೆಟಲ್ಲಿ ಹಾಕ್ಬಿಟ್ರೆ ರಿಟರ್ನ್ಸ್ ಬರುತ್ತೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನೋದೇ ಇಲ್ಲ. ಸೊ ಗುರು ವಕ್ರನಾಗಿ ನಿಮ್ಮನ್ನ ನೋಡ್ತಿರೋದ್ರಿಂದ ಬೇರೆಯವ್ರು ಯಾರೋ ಕುತಂತ್ರಿಗಳು, ತಂತ್ರಿಗಳು, ಪ್ರತಿತಂತ್ರಿಗಳು ನಿಮ್ಮನ್ನು ಬಂದು ಪ್ರಚೋದನೆ ಮಾಡ್ತಾರೆ. ಜೀವಾತ್ಮ ಕೆಡ್ತಾನೆ, ನಿಮ್ಮ ಜ್ಞಾನ ಕೆಡುತ್ತೆ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ನಿಮ್ಮ ಮಾತು ಕೆಡುತ್ತೆ, ನಿಮ್ಮ ಆಲೋಚನೆ ಕೆಡುತ್ತೆ, ನಿಮ್ಮ ಚಿಂತನೆ ಕೆಡುತ್ತೆ. ಹೌದು, ಶಾರ್ಟ್ಕಟ್ ದುಡ್ಡು, ಶಾರ್ಟ್ಕಟ್ ವ್ಯವಸ್ಥೆ, ಶಾರ್ಟ್ಕಟ್ ಈ ತರದ ವ್ಯಕ್ತಿಗಳು, ಇಲ್ಲ ಆ ತರದ ಪ್ರಚೋದನೆಗಳು, ಇಲ್ಲ ಆ ತರದಲ್ಲಿ ದುಡ್ಡು ಕಳ್ಕೊಳ್ಳೋದು, ಮೋಸ ಹೋಗೋದು, ಇದು ನಡೆಯುತ್ತೆ. ಕೆಲವ್ರು ದೊಡ್ಡ ಕೆಲಸ ಮಾಡಿರೋರ್ಗಂತೂ ಏನೇನೋ ಆಗೋಗ್ಬಿಡುತ್ತೆ ಮಕ್ಕಳೇ. ಹೌದು, ಅದರಲ್ಲೂ ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಏನೋ ದೊಡ್ಡ ಕೆಲಸ. ಈಗ ನೋಡಿ, ಯಾವುದೋ ಒಂದು ತುಂಬಾ ದೊಡ್ಡ ಒಂದು ಬಿಟ್ಕಾಯಿನ್ ಸ್ಕ್ಯಾಂಡಲ್, ಆ ಒಂದು ಪೊಲೀಸ್ ಅಧಿಕಾರಿಯನ್ನೇ ಅರೆಸ್ಟು, ಇನ್ನೊಂದು ಅನ್ನತಕ್ಕಂಥ ಮಾತು. ಆ ತರದ ಸಮಸ್ಯೆಗಳಿಗೆ ತಂದೊಡ್ಡತಕ್ಕಂಥದ್ದು ಆಗಿಬಿಡುತ್ತದೆ. ಯಾವಾಗ್ಲೂ ಮಾಡಿದ್ದು, ಎಲ್ಲೋ ಮಾಡಿದ್ದು, ಇನ್ನೂ ಏನೋ ಮಾಡಿದ್ದು, ಈ ತರದ್ದು ನಡೆಯತಕ್ಕಂಥದ್ದಾಗುತ್ತದೆ. ಕೈಗೆ ಬಂದ ಅಧಿಕಾರ ಕೈ ಜಾರಿ ಹೋಯ್ತು, ಈ ತರದ್ದು ನಡೆಯತಕ್ಕಂಥದ್ದಾಗುತ್ತೆ. ಮೇಷರಾಶಿ, ಮೇಷಲಗ್ನ, ಶುಕ್ರ ಪ್ರಭಂಜನ, ಗುರು ವಕ್ರ, ಹುಷಾರಾಗಿರಿ. ಬುಧ ಕೇತು ಬೇರೆ 6ನೇ ಮನೆಯಲ್ಲಿ ವಿಪರೀತವಾಗಿ ಕುಳಿತು ಬಿಟ್ಟಿದ್ದಾರೆ. ಸೂರ್ಯನ ಜೊತೆ ಬೇರೆ ಕೇತು ಸೇರೋದನ್ನ ಆತ್ಮಕಾರಕ ತಲೆ ಕೆಡಿಸ್ತಾನೆ. ಆತ್ಮಕ್ ಬಲ ಇಲ್ಲ, ಆರೋಗ್ಯ ಸಮಸ್ಯೆಗಳಾಗ್ಬೋದು. ದುಡ್ಡು ಕೊಟ್ಟು ಮೋಸ ಹೋಗ್ತೀರಾ, ಶೂರಿಟಿ ಕೊಟ್ಟು ಮೋಸ ಹೋಗ್ತೀರಾ. ಸುಮ್ಮನೆ ಚೆಕ್ಕಿನ ವ್ಯವಹಾರಗಳೇ ಮಾಡಬೇಡಿ ಮಕ್ಕಳೇ. ಚೆಕ್ ತಗೊಂಡು ದುಡ್ಡು ಕೊಡೋದು ಬೇಡವೇ ಬೇಡ. ಅದರಲ್ಲೂ ನೋಡಿ, ಗುರು ವಕ್ರ ಅಂದಿದ್ದೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ನೀವೇ ಒಂದು ಬಡ್ಡಿ ವ್ಯವಹಾರ ನಡೆಸ್ತಿದ್ದೀರಿ, ಲೆಂಡಿಂಗ್ ವ್ಯವಹಾರ ನಡೆಸ್ತಿದ್ದೀರಿ, ಸಾಲ ಕೊಡ್ತಿದ್ದೀರಿ, ಚೀಟಿ ವ್ಯವಹಾರ ನಡೆಸ್ತಿದ್ದೀರಿ. ನಿಮ್ಮ ಅಕ್ಕ ಆಗ್ಲಿ, ನಿಮ್ಮ ತಂಗಿ ಆಗ್ಲಿ, ನಿಮ್ಮ ಅತ್ತಿಗೆ ಆಗ್ಲಿ, ನಾದ್ನಿ ಆಗ್ಲಿ, ಅಣ್ಣ ಆಗ್ಲಿ, ಗಂಡ ಆಗ್ಲಿ, ಹೆಂಡತಿ ಆಗ್ಲಿ ಚೀಟಿ ತೆಗಿತಿದ್ದಾರೆ. ಶೂರಿಟಿ ಇಟ್ಬಿಟ್ಟು ತಗೋ. ಚೆಕ್ ರೀ, ಇಲ್ಲವೇ ಇಲ್ಲ. ನೋಡಿ, ಆಲ್ರೆಡಿ ಗುರು ವಕ್ರ, ಗಂಡ, ಹೆಂಡತಿ, ಮಗ ಅರೆಸ್ಟ್ ಮಾಡಿದ್ರು. ಎಷ್ಟೋ ಕೋಟಿ ಚೀಟಿ ವ್ಯವಹಾರದಲ್ಲಿ ಮೋಸ ಆಗ್ಬಿಟ್ಟಿದೆ, ಓಡೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹಿಡ್ಕೊಂಡು ಬಂದಿದ್ದಾರೆ ಅನ್ನತಕ್ಕಂಥದ್ದು ಎನ್ಕ್ವೈರಿ. ಇನ್ನೊಂದು ಗುರು ವಕ್ರ ಆದ್ರೆ ಈ ತರ ವಿನಾಶಕಾಲೇ ವಿಪರೀತ ಬುದ್ಧಿ. ಈ ತರದ್ ಯಾವುದೋ ಒಂದರಿಂದ ಒಂದು 2%, 3%, 5% ಬಡ್ಡಿ ಬರುತ್ತೆ ಅಂತ ಇರೋ ದುಡ್ಡನ್ನೆಲ್ಲ 10 ಜನರ ದುಡ್ಡು ತಗೊಂಡೋಗಿ ಇನ್ನೊಬ್ರ ಕೈ ಕೊಟ್ಟು, ಇನ್ನೊಬ್ರ ಕೈಗೆ ದುಡ್ಡು ಕೊಟ್ಟು, ಕೊಡಕ್ಕಾಗಲ್ಲ, ಏನ್ ಮಾಡ್ತೀಯ ಮಾಡ್ಕೋ ಹೋಗು ಅನ್ನತಕ್ಕಂಥ ಭಾವಾರ್ಥದ ವ್ಯಕ್ತಿ. ಇಲ್ಲ, ದುಡ್ಡು ತಗೊಂಡು ಕೂಡ ನೀನ್ ಕೊಟ್ಟೇ ಇಲ್ಲ ಅನ್ನತಕ್ಕಂಥ ಮೋಸಗಾರರ ಪರಿಚಯಗಳು ಗೊತ್ತಾಗುತ್ತೆ ನಿಮಗೆ. ಗುರು ವಕ್ರ, ವೆರಿ ಕೇರ್ಫುಲ್. ಕಡಿಮೆ ಅಂದ್ರು ಫೆಬ್ರವರಿ 1ನೇ ವಾರದವರೆಗೂ ಎಚ್ಚರಿಕೆಯಿಂದಿರಿ. ಗುರು ವಕ್ರ ನೋಡಿ, ಅದು ಆಗ್ತಿದ್ದಾಗೆ ಶನಿ ವಕ್ರ ಬೇರೆ ಆಗಿದ್ದಾನೆ. ಕರ್ಮಕಾರಕನು ವಕ್ರ. ಅಲ್ಲಿಗೆ ಏನಾಗುತ್ತೆ ಗೊತ್ತಾ, ನೇರ ಹೇಳ್ತಾನೆ, ನಿಮ್ಮ ಒಂದು ಸಂಪಾದನೆ ನಿಮ್ಗೊಂದು 50,000 ಬೇಕು ಮನೆಗೆ, ನೀವು ಕಷ್ಟಪಡೋದು 50,000ಕ್ಕೆ, ಆಯ್ತಾ? ಆದ್ರೆ ಕೈಗೆ ಬರೋದು 25,000. ಹೋಗ್ಲಿ ಬಿಡೋ ರಾಮ, ನೀನು ಕೊಟ್ಟಷ್ಟು ಅದನ್ನ ನಿಭಾಯಿಸೋಣ ರಾಮ ಅಂದರೆ ಕಮಿಟ್ಮೆಂಟ್ 60,000 ಇರುತ್ತೆ. ಕೈಯಲ್ಲಿ 25,000, ಕಮಿಟ್ಮೆಂಟ್ 60,000. ಇವ್ರಿಗೆ ಕೊಟ್ಟರೆ ಅವ್ರಿಗೆ ಕೊಡಕ್ಕಾಗ್ತಿಲ್ಲ, ಅವ್ರಿಗೆ ಕೊಟ್ಟರೆ ಇವ್ರಿಗೆ ಕೊಡಕ್ಕಾಗ್ತಿಲ್ಲ. ಈ ರೀತಿ ಈ ಜಂಜಾಟ ಮಿಸ್ ಆದ್ರೆ ಈ ಜಂಜಾಟ ಮಿಸ್ ಆದ್ರೆ ಈ ಜಂಜಾಟ ಆಗತಕ್ಕಂಥದ್ದಾಗುತ್ತೆ. ಗುರುವಕ್ರ ಸಾಲದ ಸುಳಿಗೆ ಬೀಳ್ತೀರಿ. ಗುರುವಕ್ರನಾಗಿ ಮೇಷವನ್ನು ನೋಡ್ತಿರೋದ್ರಿಂದ ಇಷ್ಟು ದಿನ ಅಷ್ಟಮನ್ ನೋಡಿ ತಪ್ಪಿಸ್ತಿದ್ದ. ಈಗ ವಕ್ರವಾಗಿ ಇರೋದ್ರಿಂದ ಯಾರೋ ತಲೆ ಕೆಡಿಸಿದ್ರು, ಭೂಮಿ ತಗೊಳ್ಳೋದು, ಮನೆ ತಗೊಳ್ಳೋದು, ವಾಹನ ತಗೊಳ್ಳೋದು, ರಿಸ್ಕ್ ತಗೊಳ್ಳೋದು. ನಿಮ್ಮ ಹತ್ರ ಇರೋದು 20 ಲಕ್ಷ, 1 ಕೋಟಿದ್ ಮನೆ ತಗೊಳ್ಳೋಣ. ನಾನು ಮೊನ್ನೆ ಒಬ್ರಿಗೆ ತೋರಿಸ್ದೆ, ನಾನೊಂದು 60 ಲಕ್ಷ 30 ಲಕ್ಷ ಸಾಲ ಮಾಡ್ತಿದ್ದೀನಿ ಸರ್ ಮನೆಗೆ ಅಂತ. ಈ ಕ್ಯಾಲ್ಕುಲೇಷನ್ ಹಾಕ್ಬಿಟ್ಟು ತೋರಿಸ್ದೆ. 90 ಲಕ್ಷ ಕಟ್ಬೇಕು ಮಕ್ಕಳ. ಅಯ್ಯೋ ಇದೇನ್ ಗುರುಜಿ 30 ಲಕ್ಷಕ್ಕೆ 90 ಲಕ್ಷನ? ಹೌದು. ನಾಗ ಹೇಳಿದೆ, ನಿನ್ನ ಹತ್ರ ಬರೋ ದುಡ್ಡೆಲ್ಲ ಸೇರಿಸಿ ಒಂದು ಚಿಕ್ಕ ಮನೆ ಒಂದು 15 ಲಕ್ಷಕ್ಕೆ ಲೀಸ್ಗೆ ಹಾಕು. ಮಿಕ್ಕಿದ್ ನಿನ್ನ ಹತ್ರ ಒಂದು 30 ಲಕ್ಷ ಇದೆಯಲ್ಲ, ಆ ದುಡ್ಡನ್ನು ತಗೊಂಡೋಗಿ ಫಿಕ್ಸೆಡ್ ಹಾಕು. ಕಡಿಮೆ ಅಂದ್ರೆ ಒಂದು 22,000 ರಿಂದ 23,000 ಬರುತ್ತೆ. ಈಗ ಚೀಟಿ ಲೋನ್ ಎಷ್ಟು ಕಟ್ತೀಯಾ? 38,000 ಕನ್ಫರ್ಮ್ ಆಗಿ ಕಟ್ಟೋದಿದೆ ಅಲ್ವಾ? ಆ 38,000, 22,000, 60,000 ತಗೊಂಡೊಟ್ಟು ಒಂದು ಒಳ್ಳೆ MSIL ಚಿಟ್ಟಿದೆ ಸರ್ಕಾರದ್ದು, ಎಲ್ಲ ದೊಡ್ಡದಾದಂಥ ಚಿಟ್ ಫಂಡ್ ಕಂಪ್ನಿಗಳಿದಾವೆ, ಅಂಥದ್ರಲ್ಲಿ ಹಾಕು. 60,000 24 ತಿಂಗಳು ಕಟ್ಟಿದರೆ ನೀನು ಕಡಿಮೆ ಅಂದರು
20% ಅಂತ ಹೇಳ್ದ ಅಂದ್ರೆ 72,000 ಕಟ್ಟದ ಹಾಗೆ, ಕಡಿಮೆ ಅಂದ್ರು. ಸೊ ಅಲ್ಲಿಗೆ 28ರಿಂದ 29 ಲಕ್ಷ ನಿನ್ ಕೈಗೆ ಬರುತ್ತೆ. ಅದನ್ನ ತಗೊಬಂದು ಮತ್ತೆ ಫಿಕ್ಸೆಡ್ ಹಾಕು, ಅದ್ರಲ್ಲಿ ಒಂದು 20,000 ಬರುತ್ತೆ. ನೆಕ್ಸ್ಟ್ 40 months ನೀವು 1 ಲಕ್ಷ ಚೀಟಿ ಕಟ್ತೀಯ. 40 ಲಕ್ಷ ಚೀಟಿ ಕಟ್ಟಿದ್ರೆ ಅದರಲ್ಲಿ 22% to 25% ಬರುತ್ತೆ. ದೊಡ್ಡ ಇದರಲ್ಲಿ ಚೀಟಿನಲ್ಲಿ ಕಟ್ಟಿದ್ರೆ 20% ಇಟ್ಕೊಳ್ಳೋಣ, ಪ್ರತಿ ತಿಂಗಳು 20% ನೆನ್ಪಿಟ್ಕೊಳ್ಳಿ. ಅಲ್ಟಿಮೇಟ್ಲಿ 40 ತಿಂಗಳಿಗೆ ನೀವು ಕಟ್ಟಿರೋ 40 ಲಕ್ಷಕ್ಕೆ 48ರಿಂದ 50 ಲಕ್ಷ ಕೈಗೆ ಬರುತ್ತೆ. ದೆನ್ ಅದನ್ನು ತಗೊಂಡೋಗಿ ಫಿಕ್ಸೆಡ್ ಹಾಕಪ್ಪ. ಕಡಿಮೆ ಅಂದ್ರೂ 40ರಿಂದ 42,000 ಬರುತ್ತೆ. ಸೊ ಆಲ್ಮೋಸ್ಟ್ 1.5 ಲಕ್ಷ ನೀನು ಚೀಟಿ ಕಟ್ಟಬಲ್ಲೆ. ಕಟ್ಟಿದ್ರೆ ಇಟ್ಸ್ ನಥಿಂಗ್ ಬಟ್ 2 ಲಕ್ಷ. 40 ತಿಂಗಳಿಗೆ 80 ಲಕ್ಷ ಕೈಗೆ ಬರುತ್ತೆ. ಆಗ ನೋಡೋಣ, ಈಗೇನ್ ಸ್ವಂತ ಮನೆ ತಗೋಬಿಟ್ಟು ಆ 60-70 ಲಕ್ಷದ 80 ಲಕ್ಷದ ಮನೆಯಲ್ಲಿ ಏನ್ ಮಾಡ್ತೀಯಾ? ಫರ್ನಿಚರ್ ಮಾಡಿಸ್ಬೇಕು, ರಿಜಿಸ್ಟ್ರೇಷನ್ ಚಾರ್ಜ್ಗಳು ಇದಾವೆ, ಅಲ್ಲಿ ಮೈಂಟೆನೆನ್ಸ್ ಚಾರ್ಜ್ಗಳು ಕೊಡ್ಬೇಕು, ಕಾರ್ ಪಾರ್ಕಿಂಗ್ ಇಂದ ಹಿಡಿದು, ಲಿಫ್ಟ್ಗಿಂದ ಹಿಡಿದು, ಕ್ಲೀನಿಂಗ್ ಇಂದ ಹಿಡಿದು, ಹೌಸ್ ಕೀಪಿಂಗ್ ಇಂದ ಹಿಡಿದು, ಇದೆಲ್ಲ ಒಂದು 5,000 ಅದು ಬೇರೆ ಬರುತ್ತೆ. 20 ವರ್ಷ ನೀನ್ ಬೆಂದೋಗ್ಬಿಡ್ತೀಯೋ, 120 ತಿಂಗಳು ನಂದಲ್ಲ ಅಂತ ನೀನ್ ನಿಂತ್ಕೊಂಡ್ಬಿಡು. ನಿನ್ ಕೈಯಲ್ಲಿ ಕಡಿಮೆ ಅಂದರು 1.5 ಕೋಟಿ ಇರುತ್ತೆ. ಆಗ ನೋಡೋಣ ಏನಾದ್ರೂ ಒಂದು ತಗೊಳ್ಳೋದು. ಇಲ್ಲ ಅದೇ 50 ಲಕ್ಷ ತಗೊಂಡು ಹೋಗ್ಬಿಟ್ಟು ಬೆಂಗಳೂರಿಂದ 60 ಕಿಲೋಮೀಟರ್ ದೂರದಲ್ಲಿ ಯಾವ್ದಾದ್ರು ಒಂದು ಜಮೀನ್ ಮೇಲೆ ಹಾಕ್ಬಿಟ್ಬಿಡು, 1/2 ಎಕರೆ. ದಟ್ ವಿಲ್ ಗಿವ್ಸ್ ಯು ಆಫ್ಟರ್ 40 months or 50 months. ಈಗ ಇನ್ನು ನಿಮ್ 32, ಕಡಿಮೆ ಅಂದ್ರು 45ನೇ ವಯಸ್ಸಿನಲ್ಲಿ ನಿನಗೆ ಹಾಕಿರೋ 50 ಲಕ್ಷ ಕಡಿಮೆ ಅಂದರು 1.5 ಕೋಟಿ ಆಗಿರುತ್ತೆ. ದ ವ್ಯಾಲ್ಯೂಯೇಷನ್ ಆಫ್ ದಿ ಪ್ರಾಪರ್ಟಿ. ಈ ಬರ್ತಿರೋ 1 ಲಕ್ಷನೇ ನೀವು ಬಂದು ಆರಾಮ್ಸೆ 1.25 ಲಕ್ಷ ಚೀಟಿ ಕಟ್ತಾ ಹೋಗಿ. 50ನೇ ವಯಸ್ಸು, 55ನೇ ವಯಸ್ಸಲ್ಲಿ, 48ನೇ ವಯಸ್ಸಲ್ಲಿ ಅದ್ಭುತವಾಗಿ ಮನೆ ಕಟ್ಟಿವಿ ಅಂತೆ. ದಿಸ್ ಇಸ್ ದಿ ಪಾಲಿಸೀಸ್ ಮಕ್ಕಳೇ. ಗುರು ವಕ್ರ ಆದ್ರೆ ಏನ್ ಮಾಡ್ತಾನೆ ಗೊತ್ತಾ? ಸಾಲಗಾರರನ್ನಾಗಿ ಮಾಡ್ತಾನೆ. ಎಲ್ಲರನ್ನ ಟಿವಿ ತಗೋ, ನಿಮ್ಗೆ ದಿನ 20 ಫೋನ್ ಬರುತ್ತೆ ನೋಡಿ. ಕ್ರೆಡಿಟ್ ಕಾರ್ಡ್ ತಗೊಳ್ಳಿ, ನಮ್ಮ ಬ್ಯಾಂಕಿನ ಲೋನ್ ಕೊಡ್ತೀವಿ, ಬಿಸ್ನೆಸ್ ಲೋನ್ ಕೊಡ್ತೀವಿ, ಪರ್ಸನಲ್ ಲೋನ್ ಕೊಡ್ತೀವಿ, ನಿಮ್ ಸೆಕ್ಯೂರಿಟಿ ಇಲ್ಲದೆ ಲೋನ್ ಕೊಡ್ತೀವಿ. ಹೋಗ್ಲೇಬೇಡಿ ಮಕ್ಳೇ. 20 ಲಕ್ಷ ಕೊಡ್ತಾನೆ. ಅದ್ರಲ್ಲಿ ಆಲ್ರೆಡಿ 1.5 ಲಕ್ಷ ಇನ್ಶೂರೆನ್ಸ್, ಪ್ರಾಸೆಸಿಂಗ್ ಫೀ, ಲೀಗಲ್ ಫೀ, ಡಾಕ್ಯುಮೆಂಟೇಶನ್ ಫೀ, ನಿಮ್ಮನ್ನ ಬಂದು ವೆರಿಫಿಕೇಶನ್ ಫೀ, ಇದೆಲ್ಲ ಸೇರಿ 1.5 ಲಕ್ಷ ತಗೋಬಿಡ್ತಾನೆ. ಅದಕ್ಕೊಂದು ಇನ್ಶೂರೆನ್ಸ್ ಬೇರೆ 1 ಲಕ್ಷ ತಗೋತಾನೆ. ನಿಮ್ ನೆನ್ಪಿಟ್ಕೊಳ್ಳಿ. ಇದೊಂದಿದೆ, ಕೈಗೆ ಬರೋದು 18.5 ಲಕ್ಷ. ನೀವು ತೀರಿಸೋ ಅಷ್ಟರಲ್ಲಿ ನೆನ್ಪಿಟ್ಕೊಳ್ಳಿ, ಯಾವುದೇ NBFC ನಿಮಗೆ ಗೊತ್ತಿಲ್ಲದೆ 24% ತಗೋತಾರೆ. ಈ ಬಜಾಜ್ ಫೈನಾನ್ಸ್ ಇರ್ಬೋದು, ಮಹೀಂದ್ರಾ ಫೈನಾನ್ಸ್ ಇರ್ಬೋದು, ಅರೆ ನಮ್ಮ ಕಳ್ಳ ಬ್ಯಾಂಕ್ಗಳು, ICICI ಇಂದ ಹಿಡಿದು ಎಲ್ಲಾ ಬ್ಯಾಂಕ್ಗಳು ಹಿಂಗ್ ತಗೋತಾವೆ. ನಿಮ್ಗೆ ಗೊತ್ತಿಲ್ಲ, ಎಲ್ಲ ರೌಂಡ್ ಅಪ್ ಮಾಡಿದ್ರೆ ಅಲ್ಲಿಗೆ ಬರೋದು. ಇವ್ನು 30 ಲಕ್ಷದ ಲೋನ್ಗೆ 90 ಲಕ್ಷ ಲೆಕ್ಕ ಹಾಕೊಳ್ಳಿ. ಅದ್ರಲ್ಲಿ ಪ್ರಾಸೆಸಿಂಗ್ ಫೀ ಇಲ್ಲ, ಲೀಗಲ್ ಫೀ ಇಲ್ಲ, ಡಾಕ್ಯುಮೆಂಟೇಶನ್ ಫೀ ಇಲ್ಲ, ವೆರಿಫಿಕೇಶನ್ ಫೀಸ್ ಇಲ್ಲ, ಎಂಟ್ರಿ ಫೀಸ್ ಇಲ್ಲ. ಎಂಟ್ರಿ ನಿಮ್ ಫೈಲ್ ನ ಪುಟಪ್ ಮಾಡ್ಬೇಕಂದ್ರೆ 15-20 ಸಾವಿರ ಕಟ್ಟಿ ಅಂತಾನೆ. ಸಿಕ್ಕಾಕೋಬಿಟ್ಟಿದ್ದೀರಿ ಗಾಳಕ್ಕೆ. ಸರ್ ನಿಮ್ ಫೈಲಲ್ಲಿ ತೊಂದರೆ ಇದೆ, ಅದರಿಂದ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ, ಮ್ಯಾನೇಜರ್ಗೆ ಒಂದು 5-10% ಆನ್ ಲೋನ್, ಅದಕ್ಕೊಂದು 2-3 ಲಕ್ಷ ಕಟ್ಟಬೇಕು. ನಿಮಗೆ ಗೊತ್ತಿಲ್ಲ, ಬ್ಯಾಂಕುಗಳು ಹಗಲು ದರೋಡೆಕೋರರಾಗುತ್ತಾರೆ. ಗುರುವಕ್ರ ಅಂದ್ರೆ ತುಂಬಾ ಒಳ್ಳೆಯವನೇ ಮೋಸ ಮಾಡ್ತಾನೆ. ಗೋಲ್ಡ್ ಕಾರಕ ನೆನ್ಪಿಟ್ಕೊಳ್ಳಿ, ಗುರುವನ್ನ ನೆನ್ಪಿಟ್ಕೊಳ್ಳಿ. ನಿಮ್ಮ ಹತ್ರ ತುಂಬಾ ಚೆನ್ನಾಗಿರೋ ಒಳ್ಳೊಳ್ಳೆ ಆಂಟಿಕ್ ಪೀಸ್ ಇದೆ, ಗೋಲ್ಡ್ ಇದೆ, ಗೋಲ್ಡ್ ಮೇಲೆ ಮಾಡಿಟ್ಕೊಂಡಿದ್ರಿ, ಮನೇಲಿ ಗೋಲ್ಡ್ ಇದೆ ಅಂದ್ರೆ ಗುರುಭಾವ ನೆನ್ಪಿಟ್ಕೊಳ್ಳಿ. ಗುರು ಚೆನ್ನಾಗಿದ್ದಾನೆ ಅಂತ ಅರ್ಥ. ತೋರಿಸ್ಕೊಳ್ಳೋದು ಬೇರೆ, ಅದು ಶುಕ್ರ. ನನ್ನ ಹತ್ರ ಗೋಲ್ಡ್ ಏನಿದೆ, ಇದೇನಿದೆ ಅಂತ ಹೇಳ್ಕೊತೀವಲ್ಲ, ಅದು ಬೇರೆ. ನನ್ನ ಹತ್ರ ಗೋಲ್ಡ್ ಇದೆ, ಸೇಫ್ಟಿಗೆ ಒಂದಷ್ಟು ಗೋಲ್ಡ್, 100 ಗ್ರಾಮೋ 1/4 kg ಕಷ್ಟ ಕಾಲಕ್ಕೆ ಅಂತ ಏನೇನೋ ಒಂದು 10 ಗ್ರಾಮ್ 20 ಗ್ರಾಮ್ ಸೇರಿಸಿ ಇಟ್ಕೊಂಡಿದ್ದೀರೋ ಒಂದು 20 ವರ್ಷದಿಂದ ಅಂದ್ರೆ ಗುರು ನಿಮ್ಮ ಮೇಲೆ, ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದೇನೆ, ಒಂದಷ್ಟು ಗೋಲ್ಡ್ ಇದೆ ಅಂದ್ರೆ. ಗೋಲ್ಡ್ ಅಡ ಇಡ್ತೀನಿ ಅಂದ್ರೆ ಗುರು ಕೆಟ್ಟಿದೆ ಅಂತ ಅರ್ಥ. ನಿಮಗೆ ಗುರು ಕೆಟ್ಟಿದೆ, ಬೇರೆ ಎಲ್ಲಾ ಗ್ರಹಗಳು ಕೆಡ್ತು, ನೆನ್ಪಿಟ್ಕೊಳ್ಳಿ. ಗುರು ಕೆಡ್ತು, ಜೀವಕಾರಕನೇ ಕೆಡ್ತ. ಅವನಲ್ಲಿ ಜೀವನೇ ಇಲ್ಲ, ಅವನ್ ಕೆಟ್ಟ ಜೀವ, ದುಷ್ಟ ಜೀವ. ವಾಲಿ ಇದ್ದ ದುಷ್ಟ ಜೀವ, ರಾವಣ ಇದ್ದ ದುಷ್ಟ ಜೀವ, ಶಿಶುಪಾಲ ಇದ್ದ ದುಷ್ಟ ಜೀವ, ಪುಟಿನ್ ಇದ್ದಾನೆ ದುಷ್ಟ ಜೀವ. ಅವನು ನಮ್ಮ ದೇಶಕ್ಕೆ ಎಷ್ಟೇ ಒಳ್ಳೆಯವನಾಗಿರ್ಬೋದು ಮಕ್ಕಳೇ, ಇನ್ನೊಬ್ಬರನ್ನ ಹತ್ಯೆ ಮಾಡಿ ರಾಜ್ಯ ಅಧಿಕಾರ ಅನ್ನತಕ್ಕಂಥದ್ದು ಲಕ್ಷಾಂತರ ಜನ. ಅವನು ರಾಕ್ಷಸನ, ಆ ಜೀವ ದುಷ್ಟ ಜೀವವೇ. ಎಂತವನ್ ಸವಾಸ ಮಾಡ್ಬಿಟ್ಟಿದೀಯೋ ನೀನು ಅಂತ ಹೇಳ್ತಾರೆ.
ದುಷ್ಟ ಜೀವಾತ್ಮ ಅನ್ನತಕ್ಕಂಥದ್ದು, ಅವನು ದುಷ್ಟನಾಗಿ ಬದಲಾಗ್ಬಿಡ. ಆ ಜೀವದಲ್ಲಿ ಇಲ್ಲ, ಅವ್ನು ನಮ್ಮ ಮಾತು ಕೇಳೋ ಸ್ಥಿತಿಲಿ ಇಲ್ಲ, ಆಲೋಚನೆ ಸ್ಥಿತಿ ಇಲ್ಲ. ಒಳ್ಳೆ ಜೀವ ಕಣೋ, ಒಳ್ಳೆ ಮನುಷ್ಯ ಕಣೋ, ಒಳ್ಳೆ ವ್ಯಕ್ತಿ ಕಣೋ, ಧರ್ಮದ ವ್ಯಕ್ತಿ ಕಣೋ, ಜ್ಞಾನದ ವ್ಯಕ್ತಿ ಕಣೋ ಅನ್ನತಕ್ಕಂಥ ಭಾವಾರ್ಥ ಬಂದು ಗುರುವಿಂದ ಬರುತ್ತೆ. ಸೊ ಗುರು ವಕ್ರ ಆಗೋದ್ರಿಂದ ಈ ರೀತಿಯ ನಿಮ್ಮ ಲೋನ್ ಅನ್ನ ಸಿಕ್ಕಾಕ್ಸೋದು, 2 ವೀಲರ್ ಲೋನ್ ಹೋಗ್ಬೇಡಿ, 4 ವೀಲರ್ ಲೋನ್ ಹೋಗ್ಬೇಡಿ. ಅದನ್ನ ಬಂದು ಕಷ್ಟ ಆದ್ರೂ ಸರಿ, ಇನ್ಕಮ್ ಟ್ಯಾಕ್ಸ್ ಒಂದಷ್ಟು ಕಟ್ಟಿದ್ರು ಚಿಂತೆ ಇಲ್ಲ, ಒಂದೇ ಬಾರಿಗೆ ಒಂದೇ ವರ್ಷದಲ್ಲಿ 0% ಇದ್ರಲ್ಲಿ ನಾನು ಕಟ್ತೇನೆ, 1 ಲಕ್ಷ ಕಟ್ತೇನಪ್ಪ, 2 ಲಕ್ಷ ಕಟ್ತೇನೆ, ತಗೊಬಂದು ಒಂದು ಚೀಟಿ ಗೀಟಿ ತಗೊಬಂದು ಸೇರಿಸಿ ಕಟ್ಟಿಬಿಡ್ತೇನೆ. ಈ ರೀತಿ ಮಾಡ್ಬಿಡಿ ಮಕ್ಕಳೇ. ಒಂದು 10 ರಿಂದ 15 ಲಕ್ಷದ ಮೇಲೆ ಕಾರ್ ತಗೋಬೇಡಿ. ಹೇಳ್ತಾರೆ ಅದ್ಯಾವ್ದಾವ್ದೋ ಕಾರ್ಗಳು 1 ಕೋಟಿ ಕಾರು ಅವೆಲ್ಲ ಏನಿಲ್ಲ, ರೋಡಲ್ಲೇ ನಿಂತ್ಕೊಳ್ಳೋದು. ಈ ಮಳೆ ಬಂತು ಅಂದ್ರೆ ರೋಡಲ್ಲೇ, ಎಲ್ಲಾ ಕಾರು ಫ್ಲೈ ಮಾಡಲ್ಲ. ಏನು 1 ಕೋಟಿ ಕಾರು ರೋಡ್ ಮೇಲೆ ಫ್ಲೈ ಮಾಡುತ್ತಾ, ಆಕಾಶದಲ್ಲಿ ಹಾರುತ್ತಾ? ಏನಾದ್ರೂ ಬುದ್ಧಿಗಿದ್ದಿ ಇದೆಯಾ? ನೋಡಿ, ಬ್ರ್ಯಾಂಡು ನೀವು ಗುರುವಕ್ರ ಆದ್ರೆ ನೀವು ಇನ್ನೊಂದು ಬ್ರ್ಯಾಂಡ್ ನೋಡಕ್ ಹೋಗ್ತೀರಿ. ತಟ್ಟೆಲಿರೋ ಪ್ರಸಾದನ್ ಬಿಟ್ಬಿಟ್ಟು ಪಕ್ಕದಲ್ಲಿರೋ ಗಂಜಿನ ನೋಡಕ್ ಹೋಗ್ತೀರಿ. ರಾಡೋ ವಾಚ್ ಕಟ್ಟಿದ್ರೆ ಬ್ರ್ಯಾಂಡು ಸರ್, ಅದನ್ನ ಬಿಡಿ. ಮಾಲ್ಗೋದ್ರೇನೆ ಬ್ರ್ಯಾಂಡು ಸರ್, ಅದನ್ನ ಬಿಡಿ, ದಯಮಾಡಿ ಬಿಡಿ. ಗುರು ವಕ್ರ ಪ್ಯಾಸಿವ್ ಇನ್ಕಮ್ ಅಂತ ಹೋಗ್ತೀರಿ ಗ್ಯಾರಂಟಿ ಎಲ್ರು. 100% ಜ್ಞಾನಕಾರಕ ಧನಕಾರಕ ಗುರು ವಕ್ರನಾದರೆ ಮುಖ್ಯವಾಗಿ ಮೇಷರಾಶಿ. ಬೇರೆ ಏನಾದ್ರೂ ಮಾಡೋಣ ಸರ್, ಬಂಡವಾಳ ಹಾಕಿ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾರು ಬಂಡವಾಳ ಹಾಕಿ ವ್ಯವಹಾರ ವ್ಯಾಪಾರ ಮುಖ್ಯವಾಗಿ ಮೇಷರಾಶಿಯವ್ರು ಹೋಗ್ಲೇಬೇಡಿ. ಎಲ್ರು ಗುರುವಕ್ರ ಅಂದಿದ್ದೆ ಬಂಡವಾಳ ಹಾಕಬಾರ್ದು. ನಿಮ್ಮ ಬಂಡವಾಳ ಭದ್ರ ಮಾಡ್ಕೊಳ್ಳಿ, ಲಾಭ ಬೇಡ ನಷ್ಟನೂ ಬೇಡ. ನನ್ನ ಬಂಡವಾಳ ನಾನು ಹ್ಯಾಪಿ ಆಗಿದ್ದೀನಿ, ನಂಗೆ ನಷ್ಟ ಆಗೋದು ಇಷ್ಟ ಇಲ್ಲ, ಲಾಭ ಬರೋದು ಇಷ್ಟ ಇಲ್ಲ, ನನ್ ಭದ್ರ. ಅದಕ್ಕೆ ಹಿಂದಿನ ಕಾಲದಲ್ಲಿ ಏನ್ ಮಾಡೋರು, ಸ್ವಲ್ಪ ದುಡ್ಡು ಬಂದಿದ್ರೆ ಬಂಗಾರ ಅದನ್ನ ಕರಗಿಸಿ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ 1-2 ಸೆಂಟ್ ಜಾಗ, ಇಲ್ಲ 20 ಸೆಂಟ್ ಜಾಗ, ಇಲ್ಲ 2 ಎಕರೆ ಜಾಗ ಹಿಂಗ್ ತಗೊಳ್ಳೋರು. ಅಂಥದ್ದೇ ಮಾಡಿಯೇ ವಿನಃ ಗೌರ್ಮೆಂಟ್ ಸ್ಕೀಮ್ಗಳಲ್ಲೇ ಫಿಕ್ಸ್ಡ್ ಸ್ಕೀಮ್ಗಳೆಲ್ಲ ಹಾಕಿ, LIC ನಲ್ಲಿ ಇದಾವೆ ಕೇಳಿ ಹಾಕಿ. ಗುರು ವಕ್ರ LIC ಕಾರಕ. ಇನ್ಶೂರೆನ್ಸ್ ಕಂಪ್ನಿಗಳು ಕೂಡ ಮೋಸ ಮಾಡ್ತವೆ, ಜಾಗ್ರತೆ. ನಮಗ್ ಗೊತ್ತಿಲ್ಲದೆ ನಿಮ್ಮನ್ನ ಟೋಪಿ ಹಾಕ್ತವೆ. ಆ ಕ್ಲಾಸ್ ಓದ್ಕೊಳ್ಳಿ, ಇನ್ನೊಂದು ಓದ್ಕೊಳ್ಳಿ ದಯಮಾಡಿ. ಸೊ ಗುರು ವಕ್ರನಾಗಿ ನೋಡ್ತಿರೋದ್ರಿಂದ ನಿಮ್ಮ ಆಲೋಚನೆಗಳು ಕೆಡಿಸಿ, ನಿಮ್ಮ ಬುದ್ಧಿಯನ್ನ ಕೆಡಿಸಿ, ಮಾತನ್ನ ಕೆಡಿಸಿ ಎಡವಟ್ಟು ಮಾಡಿಬಿಡ್ತಾನೆ. ವಿಪರೀತ ಖರ್ಚು ಮಾಡ್ತೀರಿ, ವಿಪರೀತ ಸ್ಟೇಟಸ್ ಭಾವಕ್ಕೆ ಹೋಗ್ಬಿಡ್ತೀರಿ. ಎಚ್ಚರಿಕೆ. ಇಲ್ಲ, ನಾನು ಫೆಬ್ರವರಿ 14ರವರೆಗೆ 2nd ವೀಕ್ ವರೆಗೆ ಐ ವಿಲ್ ನಾಟ್ ಜಂಪ್ ಆನ್ ಟು ದಿ ಇದು. ಅದರಲ್ಲೂ ಮಾರ್ಚ್ 29ಕ್ಕೆ ತಮಾಷೆ ಅನ್ಕೋಬೇಡಿ, 28ಕ್ಕೆ ಮುಗೀತು. ಮಾರ್ಚ್ 28, 29ಕ್ಕೆ ಶನಿ ಮೀನು ರಾಶಿಗೆ ಬರ್ತಾನೆ. 7.5 ಆರಂಭ ಆಗುತ್ತೆ ಮಕ್ಕಳೇ, ಅದು ಬೇರೆ ಶುರು ಆಗುತ್ತೆ. ಏನು ಉಸಿರಾಡಿಸ್ತಾನೆ ಅಂದ್ರೆ ಮೇ 14ಕ್ಕೆ ಗುರು ಬೇರೆ. ಇನ್ನೊಂದು ತಮಾಷೆ ಏನ್ ಗೊತ್ತಾ, ಮೀನು ರಾಶಿಗೆ ಬರ್ತಾನೆ, ಮಿಥುನ ರಾಶಿಗೆ ಸ್ತಂಭನ. ಅದ್ರ ಮೇಲೆ ಮೇ 18ಕ್ಕೆ ರಾಹು ಕುಂಭಕ್ಕೆ ಬರ್ತಾನೆ. ಶತ್ರುಗಳೆಲ್ಲ ನೋಡಿ, ಗುರು ಅಲ್ಲಿಗೆ ಬರ್ತಿದ್ದಾಗೆ ಶನಿ ಹಿಂದ್ಗಡೆ, ಅವನ ಹಿಂದ್ಗಡೆ ರಾಹು, ಇವೆಲ್ಲ ನಡೀತು. ಆಗ ಕುಜ ಬೇರೆ ನೀಚ ಆಗಿರ್ತಾನೆ ನಿಮಗೆ. ಸೊ ವೆರಿ ಕೇರ್ಫುಲ್, ಈಗಲಿಂದಲೇ ಸಿದ್ಧತೆ ಮಾಡ್ಕೊಳ್ಳಿ. ಹೆಂಗೆ ಗೊತ್ತರ, ಗ್ರಹಗಳು 6 ತಿಂಗಳು ಮೊದಲೇ ಪ್ಲಾನ್ ಮಾಡಿಸ್ಲಿಕ್ಕೆ ಶುರು ಮಾಡ್ತೇವೆ ನಮ್ಮನ್ನ ಗೆದ್ಲಿಡಿಲಿಕ್ಕೆ. ನಾವು ನೋಡ್ಕೊಳ್ಳಲ್ಲ, ಇಲ್ಲೇನೋ ನೋವು ಬರ್ತಿತ್ತು ಅಂತ. ಹೌದು, ಬಿಡೋ ಅಂತ ಕೇರ್ಲೆಸ್ ಮಾಡ್ದಂದ್ರೆ ಇಡೀ ಕೈ ಹೊಡಿತು ಜೋಮು, ಫ್ರೋಸನ್ ಶೋಲ್ಡರ್ ಆಗೋಯ್ತು. ಏನೋ ಮಂಜಿಡ್ದಾಗ ಆಗ್ತಿದೆ, ನಂಜಿಡ್ದಂಗೆ ಆಗ್ತಿದ್ಯಲ್ಲ, ಇದೇನೋ ಎಳಿತಿದೆ, ಹುಷಾರಾಗ್ಬಿಡ್ಬೇಕಿತ್ತು ನಾವು. ಒಂದು ಎಕ್ಸಸೈಸು, ಇನ್ನೊಂದು ಪ್ರಕೃತಿ ಚಿಕಿತ್ಸಾ ಕೇಂದ್ರನೋ, ಒಂದು ಮಸಾಜು, ಡಾಕ್ಟರ್ ಚೆಕಪ್ ಮಾಡಿಸೋದು, ಏನ್ ವೀಕ್ ಆಗಿದೆ ಟೋಟಲ್ ಟೆಸ್ಟು ಇಲ್ಲ. ನಮಗ್ ನಾವೇ ಮದ್ದು ಮಾಡ್ಕೊಳಕ್ ಹೋಗೋದು. ಗ್ರಹಗಳು ತಮ್ಮ ಪ್ರಭಾವ ಸೂಚಿಸ್ತವೆ ಮಕ್ಕಳೇ, ವೆರಿ ಕೇರ್ಫುಲ್. 6 ತಿಂಗಳು ಮೊದಲಿಂದಲೇ ಶುರು ಆಗ್ತಿದೆ, ಮುಖ್ಯವಾಗಿ ಮೇಷಕ್ಕೆ ಈಗಲಿಂದಲೇ ಶುರು ಆಗ್ತಿದೆ. 7.5 ಬೇರೆ ಶುರು. ಅದ್ರ ಜೊತೆನಲ್ಲಿ ಗುರು ಮಿಥುನಕ್ಕೆ ಮೇ 14ಕ್ಕೆ ಹೊರಟು ಬಿಡ್ತಾನೆ. ಮೇ 18ಕ್ಕೆ ರಾಹು ಬೇರೆ ಮೂವ್ ಆಗ್ತಾನೆ. ಮಾರ್ಚ್ 29ಕ್ಕೆ ವಿಶೇಷವಾಗಿ ಅಲ್ಲಿ ಬೇರೆ ಲಾಕ್ ಆಗ್ತಾನೆ ಶನಿ. ಈಗಲಿಂದಲೇ ಯಾವ ದೊಡ್ಡ ರಿಸ್ಕು, ದೊಡ್ಡ ವ್ಯವಹಾರಗಳು, ದೊಡ್ಡ ಕಾರ್ಯಗಳು, ದೊಡ್ಡ ಸ್ಥಿತಿ ಅಂತ. ಆಮೇಲೆ ಅರ್ಧಾಷ್ಟಮ ಗುರು ಬೇರೆ ಪ್ರಭಾವ 2026ಗೆ. ಪಂಚಮಕ್ಕೆ ಬಂದ್ರೆ ಗೋದಾವರಿ ಪುಷ್ಕರದ ಗುರುಶಾಪ. ನಾನು ಇನ್ನೊಂದು 8 ವರ್ಷ, 7 ರಿಂದ 8 ವರ್ಷ ದೊಡ್ಡ ರಿಸ್ಕು, ದೊಡ್ಡ ಇನ್ವೆಸ್ಟ್ಮೆಂಟ್ ಇದೆಲ್ಲ ಮಾಡಲ್ಲ. ಇರೋದೆಲ್ಲ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಬಿಸ್ನೆಸ್ ಮಾಡಲ್ಲ.
ಇರೋದೆಲ್ಲ ತಗೊಂಡ್ ಬಂದು ಯಾವ್ದಾದ್ರು ಒಂದ್ ಜಾಗ ಬಂಗಾರ ಈ ತರ ಶುಕ್ರ ಚೆನ್ನಾಗಿದ್ದಾನೆ, ಬಂಗಾರದಲ್ಲಿ ಹಾಕಿಟ್ಬಿಡಿ. ದುಡ್ಡಿದೆಯಾ, ಬಂಗಾರದಲ್ಲಿ ಹಾಕಿಟ್ಬಿಡಿ. ದಟ್ಸ್ ಇಟ್. ಬೇರೆ ಇಲ್ಲ. ರಾಹು ಶನಿ ಸಾರದಲ್ಲಿದ್ದು ಶನಿ ರಾಹು ಸಾರದಿಂದ ನವೆಂಬರ್ 18 ಮೇಲೆ ಬದಲಾಗ್ತಾನೆ, ಮತ್ತೆ ವಕ್ರಿ ಬಿಡ್ತಾನೆ. ಸೊ ಗೆಟ್ ಇನ್ ಟು ಸಮಥಿಂಗ್ ಪಾಲಿಸೀಸ್, ಮೆಡಿಕ್ಲೈಮ್, ಈ ತರದ್ ಏನಾದ್ರೂ ಒಂದು ಹೆಲ್ತ್ ಕವರೇಜ್, ಲೈಫ್ ಕವರೇಜ್, ಆಕ್ಸಿಡೆಂಟ್ ಕವರೇಜ್, ಈ ತರದ್ದು ತಿಂಗಳು ಒಂದು 10,000 20,000 ಈ ತರ ಕಟ್ಟೋದು. ನಿಮ್ಮ ಮಕ್ಕಳಿಂದ ಖರ್ಚುಗಳು ಬರ್ತವೆ, ಮನೆಯವರಿಂದ ಖರ್ಚುಗಳು ಬರ್ತವೆ, ಹಿರಿಯರ ಆರೋಗ್ಯದ ವಿಚಾರದಲ್ಲಿ ಖರ್ಚು ಬರ್ತವೆ, ನಿಮ್ಮ ಆರೋಗ್ಯಕ್ಕೆ ಏರುಪೇರು ಬರತಕ್ಕಂಥದ್ದಾಗುತ್ತೆ. ಪರಿಹಾರಂ ಒಂದು ಪುಟ್ಟು ವಿರಾಮ ತಗೊಂಡು ಮೇಷರಾಶಿಗೆ ಏನು ಮಾಡಬೇಕು ಅನ್ನತಕ್ಕಂಥದ್ದನ್ನ ತಿಳಿಸ್ತೇನೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ನೆನಪಿಟ್ಕೊಳ್ಳಿ ಮಕ್ಕಳೇ, ಗುರು ಕೆಡ್ತು ಅಂದ್ರೆ ಯಾರು ಒಳ್ಳೆಯವ್ರು ನಮ್ಮ ಜೊತೆಲಿ ಇರಲ್ಲ. ನಾವು ಎಲ್ರಿಗೂ ಒಂಥರ ಕಾಯಿಲೆ ಮನುಷ್ಯನ ತರ ನೋಡ್ತಾರೆ. ಇವನ್ ಯಾಕೋ ಸೇರಿ, ಯಾಕೋ ಹಿಂಗಿಳಿದು ಬಿಟ್ಟಿದ್ಯಾ. ದಟ್ ಇಸ್ ವಾಟ್ ಗುರು. ನಮ್ಮಲ್ಲಿರೋ ತೇಜಸ್ ಹೊಟ್ಟೋಗುತ್ತೆ, ಆತ್ಮ ಕೆಟ್ಟೋಯ್ತು, ಬುದ್ಧಿ ಕೆಟ್ಟೋಯ್ತು, ಮನಸ್ಸು ಕೆಟ್ಟೋಯ್ತು, ಆಲೋಚನೆ ಕೆಟ್ಟೋಯ್ತು, ಇದೆಲ್ಲ. ಸೊ ಗುರು ಕೆಟ್ಟಾಗ ಬೇರೆ ಯಾರಾದ್ರೂ ಚೆನ್ನಾಗಿದ್ದಾರಾ ಅಂತ ನೋಡ್ತೀವಿ. ಸೂರ್ಯ ಚೆನ್ನಾಗಿದ್ರು ಕೇತು ಜೊತೆ ಸ್ತಂಭನ, ಸೂರ್ಯ ಸ್ತಂಭನ, ಆತ್ಮಕಾರಕ ಸ್ತಂಭನ ಆಗ್ಬಿಟ್ಟಿದ್ದಾರೆ. ರಾಹು ಮಿತ್ರ ಅಲ್ಲ, ಶನಿ ಮಿತ್ರ ಅಲ್ಲ, ಆಯ್ತಾ. ಗುರು ಈಗ ಕುಳಿತಿದ್ದಾನೆ. ಇನ್ನು ಚಂದ್ರನನ್ನ ದಿನ ಬದಲಾವಣೆ ಆಗತಕ್ಕಂಥದ್ದು. ಅಮ್ಮನಿಗೇನ್ ಬಲ ಇರ್ತದೆ? ನಾವೆಲ್ಲ ತಂದು ಕೊಟ್ರೇನೆ ಅಮ್ಮ ಅಚ್ಚುಕಟ್ಟಾಗಿ ಮಾಡಿಡೋದು. ನನ್ನ ಯಜಮಾನನೇ ಬಲ ಇಲ್ಲ ಅಂದ್ಮೇಲೆ ಆಯ್ತು. ಸೊ ಅದೊಂದು ಬೇರೆ ಇದೆ. ಇನ್ ಏನ್ ಮಾಡ್ಬೇಕು? ಇನ್ ಯಾವ ಗ್ರಹ ಹುಡುಕ್ಬೇಕು ಅಂದ್ರೆ ಅಲ್ಲಿ ಒಂದು ಗ್ರಹ ಒಂಚೂರು ಉಸಿರಾಡಿಸ್ತಾನೆ, ನನ್ನದರದನ್ ಕೇತು. ಗಣಪತಿ ಆರಾಧನೆ, ಸುಬ್ರಹ್ಮಣ್ಯ ಆರಾಧನೆ, ಇವರಿಬ್ಬರನ್ನ ಇಟ್ಕೋಬಿಡಿ. ಆದಿಪರಾಶಕ್ತಿ, ಅಮ್ಮನವರ ಮಕ್ಕಳು, ಗಣಪತಿ, ಒಂದು ಪುಟ್ಟ ಗಣದಿಗ್ಬಂಧ, ದೇವ್ರ ಮನೆಯಲ್ಲಿ ಒಂದು ತಟ್ಟೆ, ಒಂದು ಅಷ್ಟಾಕ್ಷತೆ, ಒಂದು ಗಣಪತಿ ವಿಗ್ರಹ ಇಟ್ಟು ಅದರಲ್ಲಿ ಗಣದಿಗ್ಬಂಧ ಇಟ್ಟು ಒಂದು ಅಚ್ಚು ಬೆಲ್ಲ, ಒಂದು ಕೊಬ್ಬರಿ, ಒಂದು ತೆಂಗಿನಕಾಯಿ ಇಡಿ, ಒಂದು ನವಧಾನ್ಯದ ಪ್ಯಾಕೆಟ್, ಒಂದು 50 ಗ್ರಾಮ್ ತುಪ್ಪ, 50 ಗ್ರಾಮ್ ಜೇನು, ಇದನ್ನಿಡಿ. ಒಂದು ಸ್ವಲ್ಪ ಹಣ್ಣು, ಹೂವು, ಒಂದು ಸಣ್ಣದಾಗಿ ಶಲ್ಯ, ಇಷ್ಟಿಡಿ. ಇಟ್ಟು ನಿತ್ಯ ಬೆಳಗ್ಗೆ ಇಲ್ಲ ಸಂಜೆ ಯಾರಾದ್ರೂ ಒಬ್ರು ಆ ಗಣೇಶ ವಿಗ್ರಹ ತಗೊಂಡು ಒಂದು ಬಟ್ಲಲ್ಲಿ ಇಟ್ಕೊಂಡು ಅಭಿಷೇಕಂ. ಹಾಗಂದ್ರೆ ಗುರು ಕೆಟ್ಟಿದ್ದಾನೆ, ಗುರು ಹತ್ರ ಹೋದ್ರೆ ಆಗೋಲ್ಲ ಈಗ ಕಾರ್ಯ. ಶಿಷ್ಯನನ್ನು ಇಟ್ಕೋಬೇಕು. ಕೇತುವೆ, ಗಣಪತಿಯೇ, ವ್ಯಾಸರು ಕೆಟ್ಟಿದ್ದಾರೆ. ದಾರಿ ತೋರಿಸು ವ್ಯಾಸರು. ಅಂಬಿಕಾ ಅಂಬಾಲಿಕಾಗ್ ಬರ್ತಾರೆ, ಸತ್ಯವತಿ ದೇವಿಗೆ ಬರ್ತಾರೆ. ಏನಮ್ಮ ಕಲಿಗಾಲ ಪ್ರವೇಶ ಆಗೋಯ್ತು, ದುರ್ಯೋಧನ ಹುಟ್ಟಿದ್ದಾಗೆ ಬರ್ತಾರೆ. ಹಿಂಗೇನಾದ್ರೂ ಪ್ರಜ್ಞೆ ಇದೆ, ಇನ್ನು ನೋಡಬಾರದ್ದೆಲ್ಲ ನೋಡ್ತೀಯ, ನಡಿ 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 ನಡಿ, ವಾನಪ್ರಸ್ಥಕ್ಕೆ ನಡಿ, ನೀನ್ ಇಲ್ಲಿರಬಾರದು ಅಂತ ಸತ್ಯವತಿ ದೇವಿಗೆ, ಅಂಬಿಕಾ ದೇವಿಗೆ, ಅಂಬಾಲಿಕಾ ದೇವಿಗೆ ಹೇಳಿ ಕರ್ಕೊಂಡು ಹೋಗ್ತಾರೆ. ಕಾಳಿಗೆ ಕರ್ಕೊಂಡು ಹೋಗ್ತಾರೆ. ಹೊರಟೋಗಿ ಇಲ್ಲಿರಬೇಡಿ, ನೋಡಕ್ಕಾಗಲ್ಲ, ಇನ್ನೂ ನಿನ್ ಮೋಹ ಇಟ್ಕೊಂಡಿದ್ಯಾ, ಮೊಮ್ಮಕ್ಕಳು, ಕುಟುಂಬ, ಅದು ಇದು ಅಂತ ಹೇಳ್ಬಿಟ್ಟು. ನೋಡಿ, ಗುರು ಬಂದು ಆ ತರ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೇಕು. ಈಗ ಗುರುವೇ ಕೈ ಹಿಡಿದು ಕರ್ಕೊಂಡು ಹೋಗೋರು, ದಾರಿ ತೋರಿಸೋರು ತಪ್ಪಾದ ದಾರಿ. ನಾನೇ ನಿಮಗ್ ತಪ್ಪಾದ ದಾರಿ ಹೇಳ್ಕೊಡ್ಬೋದು, ನಾನೇ ಮೋಸ ಮಾಡ್ಬೋದು, ನಾನೇ ನಿಮಗ್ ಸುಳ್ಳು ಗೈಡೆನ್ಸ್ ಮಾಡಬಹುದು ಅನ್ನೋ ರೀತಿ ಮಕ್ಕಳೇ. ಯಾವಾಗ್ಲೂ ನಿಮಗೆ ಧೈರ್ಯ ತುಂಬಿಸೋನೆ ನಿಮ್ಮ ಹತ್ರ ಹೇಗಾದ್ರೂ ದುಡ್ಡು ಮಾಡ್ಬೇಕು ಅನ್ನೋ ಒಂದು ಪ್ರಚೋದನೆ ನನಗೆ ಬರ್ಬೋದು, ದೋಚಬಹುದು. ಗುರು ವಗ್ರ ಹೇಳದ್ನಲ್ಲ, 6 ಗುರು ಪೆರೋಲ್ ಮೇಲೆ ಬಂದಿದ್ದಾರೆ, ಇನ್ನೂ ಒಂದು ಗುರುಗಳಿಗೆ ಬೇಲ್ ಸಿಕ್ಕಿದೆ. ನೋಡಿ, ಅನ್ಯಾಯ ಮಾಡಿದವರಿಗೆ ಬೆಳಕು, ನ್ಯಾಯದಲ್ಲಿರುವವರಿಗೆ ಕತ್ತಲು, ಅಧರ್ಮ ಮಾಡಿದವರಿಗೆ ಬೆಳಕು, ವಕ್ರ ಕೆಲಸ ಮಾಡಿದವರಿಗೆ ತಗೋ ಹೊರಗಡೆ, ಧರ್ಮವಾಗಿ ಬದುಕಿದವರಿಗೆ ಒಳಗಡೆ. ಈ ರೀತಿ ನಡೆಯತಕ್ಕಂಥದ್ದಾಗುತ್ತೆ ಅಂತಕ್ಕಂಥದ್ದು ಹೇಳಿದೆ, ನಡೀತಿದೆ. ಇವತ್ತು ಅದನ್ನೇ ನೋಡ್ತಿದ್ದೇವೆ, ನಾವು ಕೇಳ್ತಿದ್ದೇವೆ ಕೂಡ.
ಅಂತ ಒಂದು ಗುರು ವಕ್ರ ಜ್ಞಾನಕಾರಕ. ಅದರಿಂದ ಗಣಪತಿ ನಿತ್ಯ ಗಣಪತಿ ವಿಗ್ರಹವನ್ನ ಮನೆಯಲ್ಲಿ ಅಭಿಷೇಕ, ಧೂಪಂ ದೀಪಂ ನೈವೇದ್ಯಗೂ ಇಟ್ಟುಬಿಟ್ಟಿದ್ದೇವೆ. ನಿತ್ಯ ಪುಷ್ಪಾರ್ಚನೆ 21 ಬಾರಿ 48 ಬಾರಿ ಗಣೇಶನ ಅಷ್ಟೋತ್ತರ ಹೇಳ್ಕೊಂಡು ಅಭಿಷೇಕ ಮಾಡಿ ಮನೆಯಲ್ಲಿರೋರೆಲ್ಲ ಸೇರಿಸಿ ಒಂದು ಪ್ರತಿ ಸಂಕಷ್ಟಿ ಆ ನವಧಾನ್ಯ ಸಮೇತ ಆ ಅಕ್ಕಿ, ಬೆಲ್ಲ, ಕೊಬ್ಬರಿ, ತೆಂಗಿನಕಾಯಿ, ಆ ಒಂದು ಶಲ್ಯ ಎಲ್ಲ ಕೈವಸ್ತ್ರ ಇಷ್ಟೆಲ್ಲ ತಗೊಂಡು ಗಣಪತಿ ಆಲಯಕ್ಕೆ ಹೋಗ್ಬಿಟ್ಟು ಅರ್ಚನೆ ಮಾಡಿಸ್ಬಿಟ್ಟು ಆಚಾರ್ಯರಿಗೆ, ಪುರೋಹಿತರಿಗೆ ಕೊಟ್ಟು ಬಿಡಿ. ಇದು ತಪ್ಪಬಾರದು. ಏನು ಮಾಡಿದ್ರು ನಿಧಾನ ಮಾಡಿ, ಕೇಳಿ ಮಾಡಿ. ಗುರುವಕ್ರ ಕೇಳಿ ಮಾಡಿ. ಯಾರಾದ್ರೂ ಲೀಗಲ್ ಎಕ್ಸ್ಪರ್ಟ್, ಡಾಕ್ಟರ್ ಎಕ್ಸ್ಪರ್ಟ್, ಇನ್ಶೂರೆನ್ಸ್ ಎಕ್ಸ್ಪರ್ಟ್, ಬಿಸ್ನೆಸ್ ಎಕ್ಸ್ಪರ್ಟ್ 10 ಜನರನ್ನ ಕೇಳಿ, ಏನೂ ಆಗೋಲ್ಲ. ನಿಧಾನ ಮಾಡಿ. 11 ದಿನ ಟೈಮ್ ತಗೊಳ್ಳಿ. ಡೋಂಟ್ ಸೇ ಎಸ್. ಮೇಷರಾಶಿ ಎಸ್ ಅನ್ನೋಕೆ ಹೋಗ್ಬೇಡಿ. ಆಯ್ತಪ್ಪ, ಈ ಪಕ್ಷನ ಇರಪ್ಪ, ಆ ಪಕ್ಷನ ನೋಡೋಣಪ್ಪ, ಇಲ್ಲೂ ಅಲ್ಲ ಅಡ್ಡುಗೋಡೆ ಮೇಲೆ ಇದ್ದಾಗ ಇದ್ದು ಬಿಡಿ. ಹುಷಾರು, ಜಾಗ್ರತೆ ಮಕ್ಕಳು. ಯಾಕಂದ್ರೆ ನಿಮ್ಮ ಎದುರಾಳಿ ಶುಕ್ರ ಪ್ರಬಲವಾಗಿ ಪ್ರಭಂಜನವಾಗಿ ಇದ್ದಾನೆ. ನಿಮ್ ಹೆಂಡತಿ ಮಾತು ಕೇಳಿ, ನಿಮ್ ಗಂಡನ ಮಾತು ಕೇಳಿ. 2ನೇದು ಹರಿಹರ ಕೇಳಿದ್ರಲ್ವಾ, ಏನ್ ಮಾಡ್ಬೇಕು ಅಂದ್ರು ನಿಮ್ಮ ಹೆಂಡತಿ ಇಲ್ಲ ನಿಮ್ಮ ಗಂಡನ ಮಾತು. ಏನೋ ಪುಟ್ಟ ಈ ಥರದೊಂದು ಬಂದಿದೆ, ತಲೆನೋವು, ಈ ಥರ ಮಾಡಬೇಕು ಅನ್ಕೊಂಡಿದ್ದಾನೆ, ಡನ್, ಗೈಡೆನ್ಸ್ ಕೊಡ್ತಾರೆ 100%. ಯಾಕಂದ್ರೆ ಸಪ್ತಮಾಧಿಪತಿ ಸ್ಟ್ರಾಂಗ್ ಆಗಿದ್ದಾನೆ. ಬ್ಯೂಟಿಫುಲ್. ನಿಮ್ಮ ಗೆಳೆಯರನ್ನ ಕೇಳಿ, 4 ಗೆಳೆಯರನ್ನ ಕುಂದಿಸ್ಕೊಂಡು ಕೇಳಿ, ಇದು ಮಾಡೋಣವಾ ಬೇಡವಾ, ಆಗುತ್ತಾ ಇಲ್ವಾ, ಸರಿಯಾ ತಪ್ಪ, ಸಮಯ. ಮುಖ್ಯವಾಗಿ ನಿಮ್ಮ ಸಂಗಾತಿ, ಆಕೆ ಇಲ್ಲ ಆತನ ಮಾತು ಕೇಳದೆ ಏನು ಮಾಡಬೇಡಿ. ಎಲ್ಲ ಓಪನ್ ಆಗ್ಬಿಡಿ. ಏನೋ ಒಂದು ವ್ಯವಹಾರ ಮಾಡ್ಕೊಬಿಟ್ಟಿದ್ದೀರಾ, ಯಾವುದೋ ಒಂದು ತಲೆನೋವು ತಂದಿಟ್ಕೊಬಿಟ್ಟಿದ್ದೀರಾ, ಯಾವುದೋ ಒಂದು ತಕರಾರು ತಂದಿಟ್ಕೊಬಿಟ್ಟಿದ್ದೀರಾ. ಎಸ್, ಗುರು ವಕ್ರ ಮಕ್ಕಳೇ. ನೋಡಿ, ಶುಕ್ರ ಉಚ್ಚಂಗತ ಆಗ್ಬಿಟ್ಟ, ಸ್ವಕ್ಷೇತ್ರದಲ್ಲಿ ಇದರ ಮೂಲ ತ್ರಿಕೋಣದಲ್ಲಿ ಪ್ರಬಲವಾಗಿದ್ದಾನೆ. ನೋಡಿ, ಇವತ್ತು ನಿನ್ನೆ ಯಾರೋ ಒಬ್ರು ಆತ್ಮಹತ್ಯೆ ಮಾಡ್ಕೊಬಿಟ್ಟಿದ್ದಾರೆ. ಬಹುದೊಡ್ಡ ನಾಯಕ ಮಟ್ಟದ ವ್ಯಕ್ತಿ, 100 ಜನರಿಗೆ ಅನ್ನ ಕೊಟ್ಟಂತ ವ್ಯಕ್ತಿ ಬೆದರಿಸಿದ್ದಾರೆ, ಪ್ರಚೋದನೆ ಮಾಡಿದ್ದಾರೆ, ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತ ಮಂಗಳೂರಲ್ಲಿ ಆಗಿದೆ ಮಕ್ಕಳೇ. ಯಾರಾದರೂ ನೋಡಿ, ಗುರುವಕ್ರ ಜೀವಾತ್ಮ ಕೆಟ್ಟ, ನನಗೆ ದುಡ್ಡು ಬರಬೇಕು, ನೀನು ಹಾಳಾದ್ರೆ ನನಗೆ, ಈ ಮಟ್ಟಕ್ಕೆ ವಿಕೃತ. ಜಾಗ್ರತೆ ಇಷ್ಟನ್ನು ಮಾಡ್ಕೊಳ್ಳಿ, ತಪ್ಪದೆ ಆಯ್ತು. ಆದಾಗ ಗುರುಕ್ಷೇತ್ರಗಳು, ನಂಜನಗೂಡು, ಮಹದೇಶ್ವರ, ಶ್ರೀಶೈಲ, ಧರ್ಮಸ್ಥಳ, ಎಲ್ಲೆಲ್ಲಿ ಮುರುಡೇಶ್ವರ, ಈ ಥರದ್ದು ಶಿವಕ್ಷೇತ್ರಗಳಿಗೆ ಹೋಗಿ. ನಿಜ ಹೇಳ್ಬೇಕಾ, ಭಿಕ್ಷೆ ಎತ್ತಬೇಕಲ್ಲಿ. ಅಲ್ಲೊಂದು ರಾತ್ರಿ ಇತ್ತು, ಸಾಮಾನ್ಯರಂತೆ ಅಲ್ಲಿ ಪ್ರಸಾದ ತಿಂದು ಬರ್ಬೇಕು, ಏನಿದೆಯೋ ಅಲ್ಲಿ ಅಂತ ಒಂದು ಸಾಮಾನ್ಯ ರೂಮ್ ತಗೊಂಡು ಅಲ್ಲಿ ಶಿವ ದರ್ಶನ ಮಾಡಿಕೊಂಡು ಇದ್ದು ಒಂದು 3 ದಿನ 7 ದಿನ ನಿಮ್ಗೆ ಆದಾಗೆಲ್ಲ ಒಂದ್ಸಲಿ ಈ ತಿಂಗಳು ಶ್ರೀಶೈಲ, ಈ ತಿಂಗಳು ಮಹದೇಶ್ವರ, ಈ ತಿಂಗಳು ನಂಜನಗೂಡು, ಈ ತಿಂಗಳು ಧರ್ಮಸ್ಥಳ, ಈ ತಿಂಗಳು ಮುರುಡೇಶ್ವರ, ಈ ರೀತಿ ಏಕಾಂಬರೇಶ್ವರ, ಅರುಣಾಚಲೇಶ್ವರ, ಜಲಕಂಠೇಶ್ವರ, ಅಗ್ನಿಲಿಂಗ, ವಾಯುಲಿಂಗ, ಕಾಳಹಸ್ತೇಶ್ವರ, ಪೃಥ್ವಿಲಿಂಗ, ಏಕಾಂಬರೇಶ್ವರ, ಜಲಲಿಂಗ, ಜಲತತ್ವ, ವಾಯುಲಿಂಗ, ಕಾಳಹಸ್ತೇಶ್ವರ, ಅಗ್ನಿಲಿಂಗ, ಅರುಣಾಚಲೇಶ್ವರ, ಇವುಗಳಿಗೆ ಹೋಗಿ ಬರತಕ್ಕಂಥದ್ದು ಮಾಡಿ. ಜಂಬುಕೇಶ್ವರ, ಜಲಲಿಂಗ, ಹೋಗಿ ಬನ್ನಿ ಮಕ್ಕಳೇ ದಯಮಾಡಿ. ಆಕಾಶಲಿಂಗ ಅಂದ್ರೆ ಚಿದಂಬರಂ. ಈ ಥರದ್ದು ಶಿವಕ್ಷೇತ್ರಗಳಿಗೆ ಹೋಗ್ಬಿಟ್ಟು ಒಂದು ರಾತ್ರಿ ಇದ್ದು ಆಗುತ್ತಾ. ತಿಂಗಳಿಗೊಮ್ಮೆ 1 ಬಾರಿ ಇಲ್ಲಿ, 1 ಬಾರಿ ಇಲ್ಲಿ, 1 ಬಾರಿ ಇಲ್ಲಿ, 1 ಬಾರಿ ಇಲ್ಲಿ, 1 ಬಾರಿ ಇಲ್ಲಿ ಹೋಗಿ ನೀವು ಯಾವುದಾದ್ರೂ ಗುರುಗಳ ಕ್ಷೇತ್ರ, ಸಿದ್ಧಾರೂಢರ ಕ್ಷೇತ್ರ, ಶ್ರೀಧರ ಸ್ವಾಮಿಗಳ ಕ್ಷೇತ್ರ, ದತ್ತಾತ್ರೇಯ ಕ್ಷೇತ್ರ, ಮಂತ್ರಾಲಯ ಕ್ಷೇತ್ರ, ನನ್ನ ಕೈವಾರ ಕ್ಷೇತ್ರ, ಅಲ್ಲೋಗಿ ಉಳ್ಕೊಳ್ಳಿ. ಅಯ್ಯ ಬಂದಿದ್ದೇನೆ, ನೀನು ದಾರಿ ತೋರಿಸು ಅಂತ. ಅನ್ಯಥಾ ಶರಣಂ ನಾಸ್ತಿ, ತಲೆಬಾಗಿ ಬಿಡಿ ಗುರು ಹತ್ರ. ಏನೋ ತಪ್ಪು ಮಾಡಿದಾನೆ, ಇವತ್ತು ಈ ಶಿಕ್ಷೆ ಅವಮಾನ ಅನುಭವಿಸ್ಬೇಕು, ತಡ್ಕೊಳ್ಳೋ ಶಕ್ತಿ ಬೇಕು, ಇದನ್ ಮಾಡಿ. ಗಣಪತಿ ಕ್ಷೇತ್ರಗಳು, ಸೌತಡ್ಕ ಗಣಪತಿ, ಇಡುಗುಂಜಿ ಗಣಪತಿ, ಕುರುಡುಮಲೆ ಗಣಪತಿ, ಆನೆಗುಡ್ಡದ ಗಣಪತಿ, ನಮ್ಮ ಬಸವನಗುಡಿಯ ದೊಡ್ಡ ಗಣಪತಿ, ಕಾಣಿಪಾಕಂ ಗಣಪತಿ, ಈ ತರದ್ದು ಎಲ್ಲೆಲ್ಲಿ ನಾಡಿ ಗಣಪತಿ ಅಂತ ಒಂದಿದೆ ವಿಶೇಷವಾಗಿ ಆಂಧ್ರದಲ್ಲಿ ಮಕ್ಕಳೇ. ಅಬ್ಬಾ,
ಪವಾಡ ಇದೆ. ಎಲ್ಲಾದ್ರೂ ಹುಡುಕಿ ಗೂಗಲಲ್ಲಿ ಸಿಗುತ್ತೆ. ಅದರ ಹಿನ್ನೆಲೆ ನೀವು ಕೆದಕ್ಬಿಟ್ರಿ ಅಂದ್ರೆ ಸ್ತಂಭೀಭೂತರಾಗ್ತೀರ. ಒಬ್ಬ ಬ್ರಿಟಿಷ್ ಅಧಿಕಾರಿ ನಗಾಡ್ತಾನೆ. ಒಬ್ಬ ಮಹಾಗುರು ಆ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡ್ತಾರೆ, ನಗಾಡ್ತಾರೆ. ಪ್ರಾಣ ಪ್ರತಿಷ್ಠೆ ಆದ್ಮೇಲೆ ಈ ಕಲ್ಲು ಏನ್ ಮಾಡಿಬಿಡುತ್ತೆ ಅಂದಾಗ ಆ ಬ್ರಿಟಿಷ್ ಅಧಿಕಾರಿಯನ್ನ ಕರೆಸಿ, ಯಾರನ್ನಾದ್ರೂ ಡಾಕ್ಟರ್ನ ಕರೆಸ್ಬಿಟ್ಟು ಸ್ಟೆಥೋಸ್ಕೋಪ್ ಇಡೋ, ಜೀವ ಇದೆಯಾ ಅಲ್ವಾ ನೋಡು ಅಂತ ಒಂದು ಸಿದ್ಧಿ ಪಡೆದಂತ ಗುರುವಿನಿಂದ ಪ್ರಾಣ ಪ್ರತಿಷ್ಠೆ ಆದಂತ ಒಂದು ವಿನಾಯಕ. ನಂಬಲ್ಲ ಆತ. ತುಂಬಾ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಅವನ್ನೆಲ್ಲ ಇಟ್ಟು ಚೆಕ್ ಮಾಡಿಸಿದ್ರೆ, ದೊಡ್ಡ ಡಾಕ್ಟ್ರನ್ನೇ ಕರ್ಕೊಂಡು ಬಂದು ಚೆಕ್ ಮಾಡಿಸಿದ್ರೆ ನಮ್ಗೆ ಹೃದಯ ಬಡಿತ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಸ್ಟೆಥೋಸ್ಕೋಪ್ ಇಡ್ತಾರಲ್ವಾ ಮಕ್ಕಳೇ, ಅಲ್ಲಿ ಇಡ್ತಾರೆ. ಇಟ್ರೆ ಲಬ್ ಡಬ್ ಕಂಪಿಸಿ ಹೋಗ್ತಾನೆ ಬ್ರಿಟಿಷ್ ಅಧಿಕಾರಿ. ನೆನ್ಪಿಟ್ಕೊಳ್ಳಿ, ಸಾಮಾನ್ಯದ ಮಾತಲ್ಲ. ಈ ತರದ್ದು ಪ್ರಕೃತಿಯ ವಿಸ್ಮಯಗಳು ಎಷ್ಟೋ ಇದೆ. ನೆನ್ಪಿಟ್ಕೊಳ್ಳಿ. ನಾವೇನ್ ಗೊತ್ತಾ, ನಮ್ಮ ದೇವ್ರನ್ನ ನಾವೇ ಒಂದು ತೆಗಳೋದ್ರಲ್ಲಿ ನಾವೇ ಆಗ್ಬಿಟ್ಟಿದ್ದೇವೆ. ನಂಬರ್ ಒನ್ ಫ್ರಾಡ್ಗಳು ನಾವೇ ಆಗ್ಬಿಟ್ಟಿದ್ದಾವೆ. ಬೇರೆ ಧರ್ಮದವ್ರು ನಮ್ಮ ಧರ್ಮದ ಬಗ್ಗೆ ಮಾತಾಡೋದೇ ಬೇಕಿಲ್ಲ. ನಮ್ಮ ತಾಯಿ ನಾವೇ ಬೈಯೋರು, ನಮ್ಮ ತಂದೆ ನಾವೇ ಬೈಯೋರು. ನಾವು ನಿತ್ಯ ಭಗವದ್ಗೀತೆ ಆಗ್ಲಿ, ಮಹಾಭಾರತ ಆಗ್ಲಿ, ರಾಮಾಯಣ ಆಗ್ಲಿ, ಇಲ್ಲ ನಾವು ಮಾಡೋಲ್ಲ, ನಾನ್ ಸೆನ್ಸ್ ಅಂತ ಹೇಳ್ತವೆ. ಇದು ಆಗ್ಬಿಟ್ಟಿರೋದು. ನಮ್ಮ ಧರ್ಮದ ಮೇಲೆ ನಮಗೆ ಗೌರವ ಇಲ್ಲ, ನಂಬಿಕೆ ಇಲ್ಲ. ನಮ್ಮ ದೇವ್ರ ಮೇಲೆ ಸುಮ್ಮನೆ ಬೂಟಾಟಿಕೆ ಹೋಗ್ಬಿಟ್ಟು ಉದ್ದುಂಡ ನಮಸ್ಕಾರ ಹಾಕ್ಬಿಟ್ಟು ಉಂಡಿಲ್ ದುಡ್ಡು ಹಾಕ್ಬಿಟ್ಟು ಬಂದ್ಬಿಡೋದು ಅಷ್ಟೇ. ಅವ್ನು ಶರಣಾಗತಿ ಆಗ್ತಾನೆ. ಆವತ್ತಿನಿಂದ ಆ ಕ್ಷೇತ್ರಕ್ಕೆ ನಾಡಿ ಗಣಪತಿ, ನಾಡಿ ಹೊಡ್ಕೊಂಡಿದೆ, ಹೃದಯ ಹೊಡ್ಕೊಂಡಿದೆ, ಪಲ್ಸಸ್ ಅನ್ನತಕ್ಕಂಥದ್ದು. ಈ ತರದ್ದು ವಿಶೇಷವಾದಂಥ ಗಣಪತಿ ಕ್ಷೇತ್ರಗಳು ನಿಮ್ ಸುತ್ತಮುತ್ತಲೂ ಇರ್ತವೆ. ಅಲ್ಲೆಲ್ಲೋ ಹೋಗಕ್ಕಾಗಲ್ಲ ಗುರುಗಳೇ. ಮನೆ ಹತ್ರ ಇರೋ ಗಣಪತಿಗಾದ್ರೂ ಪ್ರತಿ ಸಂಕಷ್ಟಿಗೆ ಹೋಗಿ ಒಂದು ಸೇವೆ, ಪೂಜೆ, ಸಂಕಲ್ಪ ಗಣಪತಿ ಹತ್ರ ಹೋದಾಗ ಏನಾದ್ರೂ ಒಂದು ಹಣ್ಣು ಕಾಯಿ ತಗೊಂಡೋಗ್ಬೇಕು, ಬರಿಗೆಲ್ಲಿ ಹೋಗ್ಬಾರ್ದು. ನೆನಪಲ್ಲಿ ಇಟ್ಕೊಳ್ಳಿ, ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಂದು ಪುಟ್ಟದಾಗಿ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಜ್ಯೇಷ್ಠ ನಕ್ಷತ್ರ, ಮೇಷರಾಶಿ ನೋಡಿ. ಚಂದ್ರಾಷ್ಟಮ, ಬುಧನ ಸಾರ ಬುದ್ಧಿ ಕೆಡಿಸುತ್ತೆ, ಮಾತು ಕೆಡಿಸುತ್ತೆ, ಆಲೋಚನೆ ಗಾಬರಿಗಳು ಹುಟ್ಟಿಸುತ್ತೆ. ಇದೇನೋ ಇದು ಅನ್ನತಕ್ಕಂಥ ಭಾವ. ಅಮ್ಮನವರ ಆಲಯ ಹೋಗಿ ದೀಪ ಹಚ್ಚಿ, ಮನೇಲಿ ದೀಪ ಹಚ್ಚಿ. ಕೆಡಕು ಕೇಳಿದಾಗ ದೀಪ ಹಚ್ಚಬೇಕು, ಒಳ್ಳೆಯದು ಕೇಳಿದಾಗ್ಲೂ ದೀಪ ಹಚ್ಚಬೇಕು. ನೀನೇ ಸಾಕ್ಷಿ ಅಮ್ಮ, ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ನೀನು ಅತೀತಳು, ನಾವಲ್ಲ. ಒಳ್ಳೇದು ಕಳಿಸಿದ್ದು ನೀನೇ, ಕೆಟ್ಟದ್ದು ಕಳಿಸಿದ್ದು ನೀನೇ. ಪರೀಕ್ಷೆ ನಿನ್ನದು. ನಾನು ಒಳ್ಳೇದು ಬಂದಾಗ ಎಷ್ಟು ಅಹಂಕಾರವಾಗಿ ಮೆರಿತಾನೆ, ಕೆಟ್ಟದ್ದು ಬಂದಾಗ ಎಷ್ಟು ಕೀಳರಿಮೆಯಿಂದ ಬೀಳ್ತಾನೆ, ಇಲ್ಲ ಇನ್ನಷ್ಟು ಕೆಡುಕು ಮಾಡ್ಲಿಕ್ಕೆ ಹೋಗ್ಬಿಡ್ತಾನೆ ಅಂತಕ್ಕಂಥದ್ದಕ್ಕೆ ಅಷ್ಟು ಮಾಡಿ. ದುಡುಕಿನ ವ್ಯವಹಾರಗಳು ಬೇಡ. ವೃಷಭ ರಾಶಿ, ವಿಪರೀತ ಬುದ್ಧಿ, ಜಾಗ್ರತೆ. ಬುಧ ಪಂಚಮದಲ್ಲಿದ್ದಾನೆ. ನನಗಿಂತ ಮೀರಿದ ಬುದ್ಧಿವಂತನಿಲ್ಲ, ಜ್ಞಾನಿ ಇಲ್ಲ. ತುಂಬಾ ತಪ್ಪು. ಒಂದ್ ಮರಕ್ಕೆ ಮೀರಿದ ಒಂದ್ ಮರ ಇದೆ, ಒಂದ್ ಜ್ಞಾನಕ್ಕೆ ಮೀರಿದ ಒಂದ್ ಜ್ಞಾನಿ ಇದೆ, ಒಂದ್ ನದಿಗೆ ಮೀರಿದ ಒಂದ್ ನದಿ ಇದೆ. ಜಗತ್ತಿನ ಆನಂದ. ಇವತ್ತಿಗೂ ಬೃಹದೇಶ್ವರ ಟೆಂಪಲ್ ಅನ್ನತಕ್ಕಂಥದ್ದು ನೀವು ಕೇಳಿರ್ತೀರಿ, ತಮಿಳ್ನಾಡಲ್ಲಿದೆ. ಆ ದೇವಸ್ಥಾನದ ಗೋಪುರದ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಕಲ್ಲಿದೆಯಲ್ಲ, 12,000 ಟನ್, 2,000 ವರ್ಷಗಳ ಹಿಂದುಗಡೆಯೇ ನಿರ್ಮಾಣವಾಗಿರುವ ಆಲಯ. ಹೇಗೆ ಅಷ್ಟು ಮೇಲಕ್ಕೆ ತಗೊಂಡೋದ್ರು ಮಕ್ಕಳೇ? ಹೀಗಿಟ್ರು ಈಗಲೂ ಅರ್ಥವಾಗದಂತ ಭಾವ. ಕಲ್ಲಿಟ್ಟಿದ್ದಾರೆ 12,000 ಟನ್ನು. ಅಷ್ಟೆತ್ತರಕ್ಕೆ ಎಲ್ಲಿಂದ ತಂದ್ರು ಅಷ್ಟು ಬಾರದ್ದು? ಏಕೆತ್ತಿದ್ರು? ಹೆಂಗೆತ್ತಿದ್ರು? ವಾಟ್ ವಾಸ್ ದ ಟೆಕ್ನಾಲಜಿ ಆಫ್ ಆರ್ ಏನ್ಷಿಯಂಟ್ ಇಂಡಿಯನ್ಸ್? ನಮ್ಮ ಪುರಾತನ ಭಾರತೀಯರ ಶಕ್ತಿ ಅದು, ಸಾಮರ್ಥ್ಯ ಅದು ತುಂಬಾ ಜನಕ್ಕೆ ಗೊತ್ತಿಲ್ಲ. ನಾವು ನಮ್ಮನ್ನ ಈ ತರ ಕೆಳಮಟ್ಟಕ್ಕೆ ಮಾಡ್ಕೊಬಿಟ್ಟಿದೆ. ವೃಷಭಂ, ಅತಿ ಬುದ್ಧಿ ವಿನಾಶಂ ಜಾಗ್ರತೆ. ಯೋಚಿಸಿ, ಆಲೋಚಿಸಿ, ಚಿಂತಿಸಿ ಹೆಜ್ಜೆ ಇಡಿ. ದುಡುಕಬೇಡಿ ಅಷ್ಟೇ. ದುಡುಕಿನ ವ್ಯವಹಾರ ಬೇಡ. ಕನ್ಸಲ್ಟೆನ್ಸಿ ವ್ಯವಹಾರಗಳು ಚೆನ್ನಾಗಿದೆ. ಮಿಥುನ ರಾಶಿ, ವಿದ್ಯೆಗೆ ಸಂಬಂಧಪಟ್ಟಂತ ವೃತ್ತಿಗಳು, ಟೀಚಿಂಗ್, ಕೋಚಿಂಗ್, ಟ್ರೈನಿಂಗ್, ಗೈಡಿಂಗ್, ಇನ್ಸ್ಟಿಟ್ಯೂಟ್, ಈ ತರದ ವೃತ್ತಿ ಉದ್ಯೋಗದಲ್ಲಿ ಇರತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳು. ಐ ಆಮ್ ಪ್ರೊವೈಡಿಂಗ್ ಎ ಸರ್ವಿಸ್. ಅದ್ಭುತ. ಇನ್ನು ಕರ್ಕಾಟಕ ರಾಶಿ, ಚಂದ್ರ ಪಂಚಮದಲ್ಲಿ ನೀಚ, ಬುಧನ ಸಾರ, ಬುದ್ಧಿ ಕೆಡ್ತು. ಯಾವುದೋ ಒಂದು ರೀತಿ ಮಕ್ಕಳು, ಒಡ ಹುಟ್ಟಿದವರು, ಹತ್ತಿರದವರು, ಸ್ನೇಹಿತರು, ಮಿತ್ರರು ತಲೆ ಕೆಡಿಸ್ತಕ್ಕಂಥದ್ದು. ಟೆಕ್ನಿಕಲಿ
ಕೆಲಸ ಮಾಡೋರು ತುಂಬಾ ಟೆನ್ಷನ್ಸ್ ಇರ್ತವೆ. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ, ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ, ಹಿರಿಯರ ಮಾತು ಕೇಳಿ. ಇವತ್ತು ವೈರುಧ್ಯಗಳು ಆಗತಕ್ಕಂಥದ್ದಾಗುತ್ತೆ. ನಾನೇ ನೀಚ, ನನ್ನ ರಾಶಿಯಾಧಿಪತಿಯ ನೀಚನಾಗಿರೋದನ್ನ ಮಾಡೋದಕ್ಕೆಲ್ಲ ಕಾನ್ಫಿಡೆನ್ಸ್ ಇರಲ್ಲ, ಏನೋ ಎತ್ತವು ಅನ್ನತಕ್ಕಂಥ ಭಾವಾರ್ಥದಲ್ಲಿ ಬೇಯತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಚಂದ್ರ ನೀಚ, ಬುಧನ್ ಸಾರದಲ್ಲಿದ್ದಾನೆ. ಟೆಕ್ನಿಕಲ್ ಲೈನ್ ಅಲ್ಲಿರೋರಿಗೆ ಚೆನ್ನಾಗಿದೆ, ಸ್ವಲ್ಪ ಪರಿಶ್ರಮ ಅಷ್ಟೇ. ಸಿಂಹ ರಾಶಿ. ಚಂದ್ರ ಸುಖದಲ್ಲಿ ಚಂದ್ರನಿರೋದು ಒಳ್ಳೆಯದೇ. ಬುಧನ್ ಸಾರದಲ್ಲಿ ಆ ಬುಧ ಧನಸ್ಥಾನದಲ್ಲಿ, ವಾಕ್ಸ್ಥಾನದಲ್ಲಿ ಪರಮೋಚ್ಚ ಭಾವದಲ್ಲಿರೋದ್ರಿಂದ ನಿಮ್ಮ ಬುದ್ಧಿ ಚುರುಕಾಗಿರುತ್ತೆ. ಇವತ್ತು ಬ್ಯೂಟಿಫುಲ್ ಲಾಯರು, ಜಡ್ಜು, ಪೊಲೀಸು, ಅಡ್ವೈಸರ್, ಅಡ್ವೊಕೇಟ್, ಲೀಗಲ್ ಸಿಸ್ಟಮ್, ಟೆಕ್ನಿಕಲ್ ಸಿಸ್ಟಮ್, ಇಂಜಿನಿಯರಿಂಗ್ ಸಿಸ್ಟಮ್, ಅದ್ಭುತವಾದಂಥ ಪ್ರಗತಿ ಚೆನ್ನಾಗಿದೆ. ಕನ್ಯಾ ರಾಶಿ. ಬುಧ ಪರಮೋಚ್ಚ, ಚಂದ್ರ 3ನೇ ಮನೆಯಲ್ಲಿ ಬುಧನ ಸಾರದಲ್ಲಿರುವುದರಿಂದ ಸ್ವಲ್ಪ ಎಚ್ಚರಿಕೆ. ನನಗೆ ಗೊತ್ತು ಅಂತ ಹೋಗ್ಬೇಡಿ. ನಮ್ಗೇನೂ ಗೊತ್ತಿಲ್ಲ ಮಕ್ಕಳೇ. ನಮಗೆ ಯಾವತ್ತು ನನಗೆ ಗೊತ್ತು ಅಂತ ಅನ್ಕೋತೀವೋ ನಮ್ಮ ಸರ್ವನಾಶ ಅವತ್ತಿನಿಂದ ಆರಂಭ. ನನಗೆ ಗೊತ್ತಿಲ್ಲ. ಹನುಮ ಹಾಗೆ ಎದ್ದಿದ್ದು, ಅದಕ್ಕೆ ಹನುಮ ವಿಜಯ ಅಂತ ಹೇಳ್ತೇವೆ, ಹನುಮ ಧ್ವಜ ಅಂತ ಹೇಳ್ತೇವೆ. ಹನುಮ ಎಲ್ಲೆಲ್ಲ ಇರ್ತಾರೋ ಅಲ್ಲೆಲ್ಲ ವಿಜಯ. ಯಾಕೆಂದ್ರೆ ಹನುಮ ಯಾವಾಗ್ಲೂ ಹೇಳೋದು ಎಲ್ಲಾ ರಾಮನಿಚ್ಛೆ, ಎಲ್ಲಾ ರಾಮನಿಚ್ಛೆ. ಇವತ್ತು ನೀವು ಆ ತರ ಅಂದ್ಕೊಂಡೋಗಿ ಗೆಲುವು ನಿಮ್ಮದು. ತುಲಾ ರಾಶಿ. ಬುದ್ಧಿಕಾರಕ 12ನೇ ಮನೆ, ಬುಧನ ಭಾವದಲ್ಲಿ ಚಂದ್ರ. ಅದರಿಂದ ಇದನ್ ಮಾಡೋಣ ಅದನ್ನ ಮಾಡೋಣ, ನಾನಾ ರೀತಿ ಕನ್ಫ್ಯೂಷನ್ಗಳು ಇವತ್ತು ವೃತ್ತಿಗೆ ಸಂಬಂಧಪಟ್ಟಂತೆ, ವ್ಯವಹಾರಕ್ಕೆ ಸಂಬಂಧಪಟ್ಟಂತದ್ದು ಆಗುತ್ತೆ. ಈ ರೀತಿ ಕನ್ಫ್ಯೂಷನ್ಗಳಾದಾಗ ತಟಸ್ಥರಾಗಿ ಎದುರುಗಡೆಯವರನ್ನು ಕೇಳಿ ಮಾಡಿ, ವಿಚ್ ಇಸ್ ದ ಬೆಟರ್. ಈ ಮನೆ ಬೆಟ್ರ, ಆ ಮನೆ ಬೆಟ್ರ ತಗೊಳ್ಳೋದ? ನೋ. ಇಫ್ ಇಟ್ ಈಸ್ ಇನ್ ಕನ್ಫ್ಯೂಷನ್, ಸ್ಟೇ ಔಟ್. ಅಲ್ಲಿ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತೀನಿ. ಏನು ಗೊತ್ತಿದೆಯೋ ಅದರಲ್ಲೇ ಮುಂದುವರಿಯೋದು ಚೆನ್ನಾಗಿರುತ್ತೆ. ಇನ್ನು ವೃಶ್ಚಿಕ ರಾಶಿ. ಚಂದ್ರ ಬುಧನ್ ಸಾರ, ಬುಧ ಲಾಭದಲ್ಲಿ 100% ವ್ಯವಹಾರ, ವ್ಯಾಪಾರ. ಬುಧ ಅಂದ್ರೇನೆ ಸಣ್ಣ ಪುಟ್ಟ ಲೇವಾದೇವಿ, ಸಣ್ಣ ಪುಟ್ಟ ಕೊಡೋದು, ತಗೊಳ್ಳೋದು, ಮಾಡೋದು, ಇಂಥದ್ರಲ್ಲಿ ಇರೋದ್ರಿಂದ ಅದ್ಭುತ ಪ್ರಗತಿ. ಅದರಲ್ಲೂ ಬುಧ ಕುಜನ್ ಸಾರದಲ್ಲಿದ್ದಾನೆ, ಚೆನ್ನಾಗಿದೆ. ಭೂಮಿ, ಮನೆ, ರಿಯಲ್ ಎಸ್ಟೇಟ್, ಪ್ರಾಪರ್ಟಿ, ಇಂತಹ ಒಂದು ವ್ಯವಹಾರ, ಅದ್ಭುತ ಪ್ರಗತಿ. ಧನಸು ರಾಶಿ. ಚಂದ್ರ 12ನೇ ಮನೆ, ಬುಧನ್ ಸಾರ, ತಲೆ ಕೆಡಿಸ್ತಾನೆ. ಬುಧ ಬಲವಾಗಿದ್ದಾನೆ. ನಿಮ್ಮ ಬುದ್ಧಿವಂತಿಕೆ ಇನ್ನೊಬ್ರಿಗೆ ಲಾಭ. ಸುಮ್ಮನಿದ್ಬಿಡಿ. ಲೈಕ್ ಎ ಟೀಚರ್, ಲಾಯರ್, ಟೆಕ್ನಿಕಲ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಲೋನ್ ಅಡ್ವೈಸರ್. ಎಸ್, ಹಿ ಈಸ್ ಬೆನಿಫಿಟಿಂಗ್. ನನ್ನ ಫೀಸ್ ಇಷ್ಟು ಬಂದಿದೆ ಸಾಕಪ್ಪ ಅಷ್ಟೇ ಅನ್ಕೊಳ್ಳಿ ವಿನ ನನಗೆ ಅದೆಲ್ಲ ಬೇಕು, ನಾನು ಈಜಿದ್ದೆಲ್ಲ ಪಂಚಾಮೃತ, ಮುಳುಗೋಗ್ಬಿಡ್ತೀರಿ. ಹುಷಾರು. ಚಂದ್ರ ಮುಳುಗೋ ಜಾಗದಲ್ಲೇ ಇರೋದು, ಎಚ್ಚರಿಕೆ. ಯಾರಾದ್ರೂ ಮುಳುಗೋಗ್ತಾರೆ, ಮುಳುಗಿ ಸಾಯ್ತಾರೆ ಅನ್ನುವುದಾದರೆ ಚಂದ್ರ 12ನೇ ಮನೆಯಲ್ಲಿದ್ರೆ ಮುಳುಗಿ ಎಬ್ಬರಿಸ್ತಾನೆ. ತುಂಬಾ ಗುರುದೃಷ್ಟಿ ಇದ್ರೆ ಎದ್ದು ಬಿಡ್ತಾರೆ. ಅದ್ರಲ್ಲಿ ನಾನು ಒಬ್ಬ. ನಾನು ಯಾವತ್ತೂ ಮುಳುಗೋಗ್ಬೇಕಿತ್ತು, ಎಷ್ಟು ಬಾರಿಯೋ. ಗುರುದೃಷ್ಟಿ ಇರುವುದರಿಂದ ನಾನು ಎದ್ದು ಬಿಟ್ಟಿದ್ದೇನೆ. ಇದೇ ಸತ್ಯ. ಮಕರ ರಾಶಿ. ಚಂದ್ರ ಲಾಭದಲ್ಲಿದ್ದು ಬುಧ ಭಾಗ್ಯದಲ್ಲಿದ್ದಾನೆ, ಭಾಗ್ಯೋದಯಂ. ಕುಜನ ಪ್ರಭಾವ, ರಿಯಲ್ ಎಸ್ಟೇಟು, ಪ್ರಾಪರ್ಟಿ, ಟೆಕ್ನಿಕಲ್, ಸಿಮೆಂಟು, ಸ್ಟೀಲು, ಐರನ್ನು, ಮಾತಿಗೆ ಸಂಬಂಧಿತ ವೃತ್ತಿಗಳು ಅದ್ಭುತ ಪ್ರಗತಿ. ಕಲಾವಿದರಾಗಿದ್ದೀರ, ಚಿಕ್ಕ ಪುಟ್ಟ ಡಾನ್ಸ್ ಕ್ಲಾಸ್, ಮ್ಯೂಸಿಕ್ ಕ್ಲಾಸ್, ಕೋಚಿಂಗ್ ಕ್ಲಾಸ್, ಟ್ರೈನಿಂಗ್ ಕ್ಲಾಸ್ ಚೆನ್ನಾಗಿದೆ. ಕುಂಭರಾಶಿ. ದಶಮದಲ್ಲಿ ಚಂದ್ರ, ಬ್ಯೂಟಿಫುಲ್. ಬುಧನ್ ಸಾರ. ಅಷ್ಟಮದಲ್ಲಿ ಬುಧ, ಬ್ಯೂಟಿಫುಲ್. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ ಸೂಪರ್. ವಾಣಿಕಾರಕ, ಜ್ಯೋತಿಷ್ಯ, ಬರವಣಿಗೆ ಕಾರಕ, ಲೇಖನ ಕಾರಕ, ರೈಟಿಂಗ್ ಕಾರಕ, ಸ್ಕ್ರಿಪ್ಟ್ ಕಾರಕ, ಟೆಕ್ನಿಕಲ್ ಕಾರಕ, ಕ್ಯಾಮರಾ ಕಾರಕ. ಬುಧನ್ ತತ್ವ ಸ್ಕಿನ್ ಕಾರಕ, ಸ್ಕಿನ್ ಸ್ಪೆಷಲಿಸ್ಟ್, ಕೂದಲ ಸ್ಪೆಷಲಿಸ್ಟ್, ಕಟಿಂಗ್ ಶಾಪ್ ನಡೆಸ್ತಿದ್ದೀರ, ಬಟ್ಟೆ ಐರನ್ ಹಾಕೋದು, ಬಟ್ಟೆ ದರ್ಜಿ ಹೊಲಿಯೋದು, ಡಿಸೈನ್ ಮಾಡೋದು, ನಿಟ್ಟಿಂಗ್ ಮಾಡೋದು, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಮೀನ ರಾಶಿ. ಪೂರ್ವ ಪುಣ್ಯ ಸ್ಥಾನಾಧಿಪತಿ ಭಾಗ್ಯದಲ್ಲಿ ನೀಚ, ಹುಷಾರು. ಬೇರೆ ಬೇರೆ ಐಡಿಯಾಗಳು, ಬೇರೆ ಬೇರೆ ಕಾನ್ಸೆಪ್ಟ್ಗಳು ಬೇರೆಯವರು ತಂದು ನಿಮ್ಮ ತಟ್ಟೆನಲ್ಲಿ ಇಡ್ತಾರೆ. ಹುಷಾರಾಗಿ ಹ್ಯಾಂಡಲ್ ಮಾಡಿ. ನಿಮ್ಮ ಎದುರಾಳಿ ಬಲವಾಗಿದ್ದಾನೆ. ಡೋಂಟ್ ವೆರಿ. 4 ದಿನ, ನಾಳೆಯೇ ವಿಶೇಷವಾಗಿ ಗುರು ವಕ್ರನಾಗಿ ನಿಮಗೆ ಧನಸ್ಥಾನಕ್ಕೆ ಬರೋದಿದೆ. ಭೂಮಿಯನ್ನ ನೋಡ್ತಾನೆ.
ನಿಮ್ಮ ಭಾಗ್ಯವನ್ನ, ನಿಮ್ಮ ದಶಮವನ್ನ, ನಿಮ್ಮ ಅಷ್ಟಮವನ್ನ, ಲಾಟ್ ಆಫ್ ಚೇಂಜಸ್. ಗುಡ್ ನ್ಯೂಸ್ ನೀವು ನಾಳೆ ಕೇಳ್ತೀರಿ, ಮುಂದಿನ ದಿನಗಳಲ್ಲಿ ಕೇಳ್ತೀರಿ ಮೀನರಾಶಿ. ಅದಕ್ಕೆ ಅಂಕುರ ಅರ್ಪಣೆ ಇವತ್ತಿಂದಲೇ ಇರುತ್ತೆ. ಬುದ್ಧಿ ವಿಪರೀತ ಬಲವಾಗಿರುತ್ತೆ. ಸೊ ಎದುರುಗಡೆ ಹೇಳ್ತಿರೋರನ್ನ ನಂಬಬೇಡಿ. ಅವನೇನೋ ಲಾಭಕ್ಕೆ ಬಂದಿದ್ದಾನೆ, ಸ್ವಾರ್ಥದ ಲಾಭ. ಅರೆ ಪ್ರಪಂಚ ಇರುವುದೇ ಲಾಭಕ್ಕೆ, ಸ್ವಾರ್ಥಕ್ಕೆ, ನನ್ನನ್ನು ಸೇರಿಸಿ. ಇದೇ ಸತ್ಯ ಮಕ್ಕಳೇ. ನನ್ಗೇನ್ ಸ್ವಾರ್ಥ ಇದೆ ಗೊತ್ತಿಲ್ಲ, ನೀವೆಲ್ಲ ನನ್ನ ಮಾತು ಕೇಳ್ತಾ ಇರ್ಬೇಕು, ನನ್ನ ಗೈಡೆನ್ಸ್ ನಿಮ್ಗೆ ಸದಾ ಸಿಗ್ತಿರ್ಬೇಕು, ನೀವು ನನ್ನನ್ನೇ ಕೇಳಬೇಕು ಅಂತ ಆಸೆ. ಸತ್ಯ. ನಾನು ಸ್ವಾರ್ಥಿಯೇ, ಆ ವಿಚಾರದಲ್ಲಿ ಸ್ವಾರ್ಥಿಯೇ, ಎಲ್ಲೋ ಕೊರಗ್ತೀನಿ. ನನ್ನ ಮಾತು ಕೇಳಿಲ್ಲ ನನ್ನ ಮಕ್ಕಳು, ಇರ್ಲಿ ಬಿಡು, ಸುಮ್ಮನೆ ಆಗ್ತಾರೆ. ಅದರಿಂದ ಮೀನರಾಶಿ ಇವತ್ತು ನಿಮ್ ಗೈಡೆನ್ಸ್ ತುಂಬಾ ಜನಕ್ಕೆ ಬೆನಿಫಿಟ್ ಆಗುತ್ತೆ. ನಿಮ್ಗೆ ಒಂಚೂರು ಮೊಸರು ಹುಳಿ ಅನ್ನಿಸ್ತಕ್ಕಂಥದ್ದಾದರೂ ತೊಂದರೆ ಏನಿಲ್ಲ. ಭಾಗ್ಯೋದಯವೇ ಚೆನ್ನಾಗಿದೆ. ಏನು ಪರಿಶ್ರಮ ಪಡ್ತೀರೋ ಪರಿಶ್ರಮಕ್ಕೆ ತಕ್ಕಂಥ ಫಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.